ಮಾಡಿಕೊಟ್ಟವರು, ಅಷ್ಟಾವರಣ ಪಂಚಾಚಾರ ಶಟಸ್ಥಲದ ಮಾರ್ಗವನ್ನು ಕೊಟ್ಟವರು, ಬಿದ್ದವರನ್ನು ಎತ್ತಿಕೊಂಡವರು, ನೊಂದವರ ಕಣ್ಣೀರು ವರ್ಷಿದವರು, ಧರ್ಮವನ್ನು ಸಾಮಾನ್ಯರ ಮನೆ ಬಾಗಿಲಿಗೆ ಓದವರು, ಅಧ್ಯಾತ್ಮವನ್ನು ಸಾಮಾನ್ಯರ ಕೈಗೆ ನಿಲುಕಿಸಿಕೊಟ್ಟವರು. ಇಂಥವ್ರು ಎಲ್ಲಿಯಾದರೂ ಬ್ರಹ್ಮಾಂಡದೊಳಗೆ ಹುಟ್ಟಿದ್ರೆ ಅದು ಈ ಭೂಮಂಡಲದೊಳಗೆ ಅದು ಬಾಗೇವಾಡಿಯಲ್ಲಿ ಬಂದರು ಅನ್ನುವಂಥದ್ದೇ ಒಂದು ಭಾಳ ದೊಡ್ಡ ಹೆಮ್ಮೆ ಪಡಬೇಕಾದಂಥ ವಿಷಯ. ಅದಕ್ಕಾಗಿ ಬಾಗೇವಾಡಿ ಅಂದ್ರೇ ಬಾಗಿಕೊಂಡಿರೋದು ಹೇಳ್ತಿದ್ರು. ಗದಗಿನ ತೋಟ ಸ್ವಾಮಿಗಳು ಹೇಳ್ತಿದ್ರು, ಗದಗಿನ ತೋಂಟದಾರ ಅಜ್ಜವರು, ಬಾಗೇವಾಡಿ ಅಂದರೆ ಬಾಗಿಕೊಂಡರು ಯಾವಾಗಲೂ ಬಾಗಿಕೊಂಡೇ ಇರೋದು. ಇಲ್ಲಿ ಎಷ್ಟು ಬಾಗಿಕೊಂಡಿರ್ತೀವಿ ಅಷ್ಟು ಭಾಳ ದಿನ ಬಾಳ್ತೀವಿ ಅಂತ ನಾವು ನೋಡ್ರಿ. ಇಲ್ಲೇನಾರ ಎದೆ ಸೆಟಿಸು ಹಾದ್ವಿ ದಿವಸನ ಇಲ್ಲಂತ ನಮಗೆ ನೋಡ್ರಿ. ಅದಕ್ಕೆ ಬಾಗೇವಾಡಿ ಅಂದ್ರೆ ಬಾಗೋದು. ಎಷ್ಟು ಬಾಗೋದಂದ್ರೆ ಭಕ್ತರು ಎಷ್ಟು ಬಾಗ್ತಾರೆ ಅವ್ರಿಗಿಂತ ಹೆಚ್ಚು ಸ್ವಾಮಿ ಬಾಗಬೇಕಂತಿಲ್ಲ. ಯಾಕಂದ್ರೆ ಬಾಗೋಡಿ ಬಸವಣ್ಣ ಬಾಗೋದ ಕಲಿಸಿದನಂತ ನೋಡ್ರಿ. ಎಷ್ಟು ಚಂದ ಹೇಳ್ತಾರೆ ಜನಪದ ಸಾಹಿತ್ಯದಲ್ಲಿ. ಬಾಗೋಡಿ ಬಸವಣ್ಣ ಬಾಗುವುದ ಕಲಿಸಿದನ, ಭಾಗ್ಯವಂತರ ಬೆಳಕ ನಾಡಿಗೆ ತಂದಿಟ್ಟ ಕಲ್ಯಾಣ ಬಸವಣ್ಣ ಧನ್ಯನು ಅಂತ ತಿಳ್ಕೊಂಡು ಜನಪದ ಗರಿತಿ ಹೇಳ್ತಾಳೆ. ಹಂಗೆ ಬಾಗೇವಾಡಿ ಬಸವಣ್ಣ ಬಾಗುವುದನ್ನು ಕಲಿಸಿದ. ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸೋ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಬಸವಣ್ಣವ್ರು ಹೇಳ್ಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶರಣರ ಅನುಭಾವಿಗಳ ಈ ಪ್ರವಚನಗಳು ಈ ವೇದಿಕೆ ಮೇಲೆ ಕೇಳೋದಂದ್ರೇ ಭಾಳ ಅದ್ಭುತ. ಸುಮ್ಮನೆ ಕೇಳ್ಕೊತ ಹೋಗ್ರಿ ನೀವು. ಅದು ಏನು ಬದಲಾವಣೆ ಮಾಡ್ತೈತ್ರಿ ಅಂತಂತಲ್ಲ, ನೀರು ಹರಿದು ಹೋದ್ರನ್ನ ಎಷ್ಟೋ ಸ್ವಚ್ಛ ಆಗಿಬಿಟ್ಟಿರ್ತೈತಿ ಆ ಜಾಗ. ನೀರು ಹರಿದು ಹೋದ ನೆಲ ಹೆಂಗೆ ತಂಪಾಗಿರ್ತೈತಿ, ಎಲ್ಲಿ ನೀರು ಹರಿದು ಹೋಗ್ತೈತಿ ಅಲ್ಲಿ ಅಂತರ್ಜಲ ಹೆಂಗೆ ಹೆಚ್ಚಾಕತಿ, ಹಂಗೆ ಪ್ರವಚನಗಳು ಬರೀ ನಿಮ್ಮ ಕಿವಿ ಒಳಗೆ ನಿಮ್ಮ ಮನಸ್ಸಿನೊಳಗೆ ಕೇಳಿದ್ರನ್ನ ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೋ ನಿಮ್ಮ ಇಂದ್ರಿಯಗಳಿಂದ ಮಾಡಿರ್ತಕ್ಕಂಥ ದೋಷಗಳು ಮರೆತು ಹೋಗಿಬಿಟ್ಟಿರ್ತಾವ. ಅಷ್ಟೊಂದು ಪುಣ್ಯದ ಶಕ್ತಿ ಇದರಲ್ಲಿ ಐತಿ. ಅದಕ್ಕಾಗಿ ಹೇಳ್ತಾರೆ ಬಸವಣ್ಣವರು, ಕುಂಡಲಿಗನೊಂದು ಕೀಡೆಯ ತಂದು, ಕುಂಡಲಿಗ ಅಂದರೆ ಗುಂಗಿ ಹುಳ, ಗೊಯ್ 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 ಅಂತಿರ್ತೈತೆ ನೋಡ್ರಿ. ಅದು ಗುಂಗಿ ಹುಳ ಭಾಳ ಸೌಂಡ್ ಮಾಡ್ತಿರ್ತೈತೆ. ಅದು ಕುಂಡಲಿಗನೊಂದು ಕೀಡೆಯ ತಂದು. ಕೀಡೆ ಅಂದರೆ ಕೀಟ, ಸಣ್ಣದೊಂದು ಕೀಟದ ಜನ್ಮ ಕನಿಷ್ಠ, ಗುಂಗಿ ಹುಳದ ಜನ್ಮ ಶ್ರೇಷ್ಠ. ಅದ್ರ ಗ್ರೇಡ್ ಭಾಳ ದೊಡ್ಡದದು ಗುಂಗಿ ಹುಳ. ಹಂಗೆ ಗೊಯ್ ಗೊಯ್ ಅಂತಿರ್ತೈತೆ ಅದು. ಆ ಗುಂಗಿ ಹುಳ ಒಂದು ಕೀಟಕವನ್ನು ತೊಗೊಂಡು ಬರ್ತೈತೆ. ಅದು ನಾ ಅದನ್ನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಈ ಹಿಂದಿನ ದಿನಮಾನದಲ್ಲಿ ದಾರದ ರೀಲ್ ಅಂತ ಇರ್ತಿದ್ವು ನೋಡ್ರಿ, ದಾರ ಸುತ್ತು ರೀಲು. ಆ ರೀಲ್ ಇಟ್ಟಿರ್ತಿದ್ರು ನಮ್ಮ ತಾಯಿಗಳು ಎಲ್ಲರ ಟ್ರಿಜೋರಿ ಸಂಧ್ಯಾಗ, ಜೋಳದ ಚೀಲದ ಸಂಧ್ಯಾಗ ಪಂದ್ಯಾಗ ಇಟ್ಟಿರ್ತಿದ್ರು ಅವನು. ಅಲ್ಲಿ ಬಂದು ಮನೆ ಮಾಡ್ತಿದ್ವು ಗುಂಗಿ ಹುಳ. ತನ್ನ ಕಾಲಿಲಿ ಹಿಂಗೆ ಒಂದಿಷ್ಟು ಓಣ್ಯಾಗಿನ ರಾಡಿನೋ ಅರ್ಲೋ ತಂಪಾದದ ಅರ್ಲು ತೊಗೊಂಬರ್ತಿತ್ತು. ತೊಗೊಂಡು ಬಂದು ಆ ರೀಲಿನ ಒಂದು ಬಾಗಲ ಬಂದ್ ಮಾಡ್ತಿತ್ತು. ಅದು ಮೊದಲು ನೋಡಿ ಮೆತ್ತಿತ್ತು. ನೀವು ಹೆಂಗೆ ಗಾಡಿ ಮೆತ್ತಿರು ನೋಡಿ ಹೆಂಗೆ ಮೆತ್ತಿತ್ತು. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಅದು ಅದಂಗೆ ಮೆತ್ತೈತಿ. ಮೆತ್ತಿ ಆ ರೀಲ್ ಬಂದೋಬಸ್ತ್ ಮಾಡ್ತೈತಿ. ಅದು ಮಾಡಿ ಕೊನೆಗೆ ಏನು ಮಾಡ್ತೈತಿ ಅಂದ್ರೆ ಒಂದು ಕೀಟಕವನ್ನು ತೊಗೊಂಡು ಬರ್ತೈತಿ. ತನ್ನ ಕಾಲ ಹಿಡ್ಕೊಂಡು ಬರ್ತೈತಿ. ಅದು ಕೀಟಕವನ್ನು, ಸಣ್ಣದು ಕೀಟ ಅಂದ್ರೆ ಗೊತ್ತಲ್ಲ, ಯಾವ್ದಾರ ಇರಲಿ, ಅದು ಕೀಟಕವನ್ನು ತೊಗೊಂಡು ಬರ್ತೈತಿ. ಅದು ಕೀಟಕ ಅಂದ್ರೆ ಕನಿಷ್ಠ ಅನ್ನಂಗಿಲ್ಲ. ಲೋಕಾರೂಢಿ ಒಳಗೆ ಮಾತಾಡೋ ಒಳಗೆ ನೀನು ಒಂದು ಕೀಟಕ್ಕಿದ್ದಂಗೆ. ನೀ ಕೀಟಕ ಅಂದ್ರೇನು, ಒಂದು ಕ್ರಿಮಿ ಅಂದ್ರೇನು, ಕೀಟಕ ಅಂದ್ರೇನು, ಭಾಳ ಕನಿಷ್ಠ ಅಂತ ಅರ್ಥದ್ದು. ಕೀಟಕದ ಜನ್ಮ ಅಂದ್ರೆ ಕನಿಷ್ಠ ಜನ್ಮ. ಆ ಕೀಟಕವನ್ನು ತೊಗೊಂಡು ಬರ್ತೈತೆ. ಅದು ಆ ಗುಂಗಿ ಹುಳ ಆ ಕೀಟಕವನ್ನು ತೊಗೊಂಡು ಬಂದು ಏನು ಮಾಡ್ತೈತೆ ಅಂದ್ರೆ ಆ ಮನೆ ಒಳಗೆ ಇಡ್ತೈತಿ. ಇಟ್ಟು ಅದೇನು ಮಾಡ್ತೈತಿ ಅಂದ್ರೆ ಬಾಗಲ ಮುಚ್ಕೊಂಡು ಹೊರಗೆ ಹೋಗ್ತೈತಿ. 10 ನಿಮಿಷಕ್ಕೊಮ್ಮೆ 20 ನಿಮಿಷಕ್ಕೊಮ್ಮೆ ಹೊರಗೆ ಹಾರ್ಯಾಡಿ ಬರ್ತೈತಿ. ಬಂದು ಏನು ಮಾಡ್ತೈತಿ ಅಂದ್ರೆ ಆ ಕೀಟಕವನ್ನು ಮೈ ತುಂಬ ಕಡಿತೈತಿ. ಹಿಂಗೆ ಕಚ 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 ಕಡಿತೈತಿ ನೋಡ್ರಿ. ನಾನು ನೋಡೀನಿ ಅದನ್ನು ಹಿಂಗೆ ಕಡಿತೈತಿ. ಹಿಂಗೆ ಆ ತಡ್ಕೊಳ್ಳಾರದಕ್ಕೆ ಹೆಂಗೆ ನೀವು ಇಂಜೆಕ್ಷನ್ ಸೂಜಿ ಮಾಡಿಸ್ಕೋಬೇಕಾದ್ರೆ ಯಪ್ಪೋ ಯವ್ವೋ ಅಂತ ಹಿಂಗೆ ಮಾರಿ ತಿರುತ್ತಿರ್ತೀರಿ, ಹಂಗೆ ಒದ್ದಾಡ್ತಿರ್ತೈತೆ. ಅದು ಯಾವುದೋ ಆ ಕೀಟಕ. ನಾನು ಬಿಟ್ಟು ಬಿಡೋ ಮರಾಯ ಅಂತಿರ್ತೈತಿ. ಆದರೂ ಇದು ಬಿಡೋದಿಲ್ರಿ ಗುಂಗಿ ಹುಳ. ಹಂಗೆ ಕಚ್ಚತೈತಿ ಮತ್ತೆ ಬರ್ರಂತ ಹೊರಗೆ ಹಾರಿ ಹೋಗತಿ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಬರ್ತೈತಿ. ಬಂದು ಕೆಲಸ ಏನು ಕಚ್ಚುದ. ಇದು ಉಳ್ಳಾಡಿದ್ರು ಬಿಡೋದಿಲ್ಲ. ಅದು ಆ ತಡ್ಕೊಳ್ಳಾರ್ದ ಉಳ್ಳಾಡ್ತಿರ್ತೈತಿ ಅದು ಕೀಟಕ. ಹಿಂಗೆ 3 ದಿನ ಎಡಬೇಡದಂಗೆ ಕಚ್ಚತೈತಿ. 3ನೇ ದಿವಸಕ್ಕೆ ಆ ಕೀಟಕದ ಮುಖ ಏನಿರ್ತೈತಿ ನೋಡ್ರಿ, ಮುಖ ಬದಲಾಗಿ ಗುಂಗಿ ಹುಳದ ಮಾರಿ ಹಾಕೋಂತ ಬರಕ್ಕೆ ನಿಂದಿರ್ತೈತಿ. ಟೆಸ್ಟ್ ಮಾಡಿ ನೋಡಿರ್ಬೇಕಾರೆ ಸೈನ್ಸ್ನವ್ರನ್ನ ಕೇಳ್ರಿ, ಯಾರಾದರೂ ಜೀವಶಾಸ್ತ್ರ ಬಯೋಲಜಿ ಅವ್ರನ್ನ ಇದನ್ನು ಪ್ರಯೋಗಾಲಯದಲ್ಲಿ ಮಾಡ್ತಿರ್ತಾರೆ ಅವ್ರು ನೋಡ್ರಿ. ಅದು 3ನೇ ದಿವಸಕ್ಕೆ ಆ ಕೀಟಕದ ಮಾರಿ ಹೋಗಿ ಗುಂಗಿ ಹುಳದ ಮಾರಿ ಆಕತಿ ಸಣ್ಣಗ. ನಂತರ 4ನೇ ದಿವಸಕ್ಕೆ ಅದ್ರ ಮಧ್ಯಮ ಭಾಗ ಗುಂಗಿ ಹುಳದಂಗೆ ಆಕತಿ. 5ನೇ ದಿವಸಕ್ಕೆ
ಅದ್ರ ಬಾಲ್ ಹೋಗಿ ಆ ಕೀಟಕದ ಹಿಂಭಾಗ ಹೋಗಿ ಗುಂಗಿ ಹುಳದಂಗಾಗಿ 7ನೇ ದಿವಸಕ್ಕೆ ಸಂಪೂರ್ಣ ಗುಂಗಿ ಹುಳದ ಹೆಂಗೆ ರೆಕ್ಕೆ ಬರ್ತಾವೆ ಹಂಗೆ ರೆಕ್ಕೆ ಬಂದು ಅದು ಗೊಯ್ ಅನ್ನೋ ಕತ್ತು ಬಿಡ್ತೈತಿ. ಇದನ್ನ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ನೋಡಿ ಎಷ್ಟು ಅದ್ಭುತ ಸೃಷ್ಟಿ ಇಟ್ಟಾನ ಪರಮಾತ್ಮ. ಯಾವುದಾದ್ರೂ ಒಂದು ಪ್ರಾಣಿ ಹುಟ್ಟಬೇಕಾದ್ರೆ ಅದ್ರ ಹೊಟ್ಟೆಯಾಗಿಂದ ಬರಬೇಕು, ಇಲ್ಲ ಅದ್ರ ತತ್ಯಾಗಿಂದ ಬರಬೇಕು. ಹೌದಲ್ರಿ? ಅದ್ರ ಹೊಟ್ಟೆಯಾಗಿಂದ ಬರಬೇಕು, ಇಲ್ಲ ಅದ್ರ ಇಟ್ಟಂಥ ತತ್ತಿ ಒಡೆದು ಬರಬೇಕು, ಇಲ್ಲ ಅದ್ರ ಬೀಜದಾಗಿಂದ ಬರಬೇಕು. ಅದ್ರ ಬೀಜದಾಗಿಂದ ಬರಬೇಕು ಒಂದು, ಅದ್ರ ಹೊಟ್ಟೆ ಒಡೆದು ಬರಬೇಕು ಒಂದು, ಇಲ್ಲ ಅದ್ರ ತತ್ತಿ ಒಡೆದು ಬರಬೇಕು ಒಂದು. ಇದು ಪರಮಾತ್ಮನ ಸೃಷ್ಟಿಯ ನೇಮ ಇದು. ಆದ್ರೆ ಗುಂಗಿ ಹುಳ ಕೀಟಕದ್ದು ಹೆಂಗಿಟ್ಟಾನಂದ್ರೆ ತತ್ತಿ ಒಡೆದು ಬರೋದಿಲ್ಲ, ಹೊಟ್ಟಿ ಒಡೆದು ಬರೋದಿಲ್ಲ, ಬೀಜ ಒಡೆದು ಬರೋದಿಲ್ಲ. ಆ ಗುಂಗಿ ಹುಳ ಆ ಕೀಟಕವನ್ನು ತಂದು ತನ್ನ ರಸವನ್ನು ಅದಕ್ಕೆ ಕೊಟ್ಟು ಅದನ್ನು ಚುಚ್ಚಿ ತನ್ನ ರಸವನ್ನು ಅದಕ್ಕೆ ಬಿಟ್ಟು ಅದರ ಕೀಟಕ ಜನ್ಮವನ್ನು ಕಳೆದು ಅದನ್ನು ತನ್ನಂಗೆ ಮಾಡ್ಕೊಂಡ್ಬಿಡ್ತೈತಿ. ಅದು ಗೊಯ್ ಅಂತ ತಿಳ್ಕೊಂಡು ಗುಂಗಿ ಹುಳ ಆಗಿಬಿಡ್ತೈತಿ ನೋಡ್ರಿ. ಗುಂಗಿ ಹುಳ ಆಗಿಬಿಡ್ತೈತಿ ನೋಡ್ರಿ. ಇದನ್ನು ಎಷ್ಟು ಚಂದ ಬಸವಣ್ಣವ್ರು ಬರೀತಾರಂದ್ರೆ, ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತ್ತೋ ಮಾನವ. ನೋಡಿ ಎಷ್ಟು ಚಂದ ಬರೀತಾರೆ ನೋಡ್ರಿ. ಒಂದು ಗುಂಗಿ ಹುಳ ಒಂದು ಕೀಟಕವನ್ನು ತಂದು ತನ್ನಂತ ಮಾಡೈತು. ಇದನ್ನು ಕೇಳಿ ಆದರೂ ನಂಬೋ ಮಾನವ. ಅಪ್ಪ ಬಸವಣ್ಣವ್ರ ವಚನ ಇದು. ಇದನ್ನು ಕೇಳಿ ಆದರೂ ನಂಬೋ ಮಾನವ, ಇದನ್ನು ನೋಡಿ ಆದರೂ ನಂಬೋ ಮಾನವ. ಕೂಡಲ ಸಂಗನ ಶರಣರ ಸಂಘ ಅದಕ್ಕಿಂತ ಕಿರುಕುಳವೇ. ನೋಡಿ ಎಷ್ಟು ಚಂದ ಬರೀತಾರೆ. ಕೂಡಲ ಸಂಗನ ಶರಣರ ಸಂಘ ಅದಕ್ಕಿಂತ ಕಿರುಕುಳ ಏನು? ಆ ಗುಂಗಿ ಹುಳ ಹೆಂಗೆ ಅದ್ರ ಮೈ ತುಂಬ ಕಚ್ಚತೈತಲ್ಲ, ಹಂಗೇನಾರ ಶರಣರು ನಿನ್ನ ಪ್ರವಚನದಾಗ ಕುಂದ್ರಿಸ್ಕೊಂಡು ಹಿಂಗೆ ಮೈ ತುಂಬ ಕಚ್ಚತಾರನ? ಏನಿಲ್ಲ. ಪೆಂಡಾಲ್ ಹಾಕ್ಯಾರ, ಬುಡಕ್ ಹಾಸ್ಯಾರ, ಕುರ್ಚಿ ಹಾಕ್ಯಾರ, ಮ್ಯಾಲೆ ಚಟ್ ಹಾಕ್ಯಾರ, ಲೈಟ್ ಹಚ್ಚಾರ. ನೋಡ್ರಿ, ಇಟ್ಟು ವೈಭವ ಯಾರಿಗೆ ಮಾಡೋಕ್ಕೆ ಸಾಧ್ಯ ಐತ್ರಿ? ನೀವು ದವಾಖಾನಿಗೆ ಹೋದ್ರೆ ಸೂಜಿ ಹಿಂಗೆ ಏರ್ಸಾಕತ್ರ ಅಲೆ ಇಲ್ಲಿ ಚಳವಾಗಿ ಬಿಟ್ಟಿರ್ತೈತಿ ನಿಮಗೆ. ಯಪ್ಪ ಇನ್ನು ಚುಚ್ತಾರೆ ಅಂತೇಳಿ. ನೋಡ್ರಿ, ಅಕಸ್ಮಾತ್ ಈ ಪ್ರವಚನಕ್ಕೆ ಏನಾರ ಹಿಂದಿನ ಹಿರಿಯರು ಯಾರಾದರೂ ಪ್ರವಚನಕ್ಕೆ ಕೇಳಾಕ ಬರೋರು 10 ಸಲ ಚುಚ್ಚಿಸ್ಕೊಂಬರೋದು ಕುಂದ್ರೋದಾಗಿದ್ರೆ 10 ಮಂದಿರ ಕುಂದಿರ್ತಿದ್ರೆ ಇಲ್ಲಿ. ನೋಡ್ರಿ, ಒಂದು ನೇಮಪ್ಪ. ಪ್ರವಚನಕ್ಕೆ ಯಾರ್ಯಾರು ಬರ್ತೀರಿ ಆ ಬಾಗಲದಾಗ ಇಬ್ಬರು ನಿಂದ್ರಿಸ್ತೀವಿ, ಬಸವಣ್ಣನ ಗುಡಿ ಹಿಂದೆ ಇಬ್ಬರು ನಿಂದ್ರಿಸ್ತೀವಿ, ಯಾವ ಬಾಗಲದ ಎಲ್ಲ ಕಡೆ ನಿಂದ್ರಿಸ್ತೀವಿ. ಏನು ಮಾಡೋದು? ಯಾರು ಒಳಗೆ ಬರ್ತಾರೋ ಅವ್ರಿಗೆ 10 ಸಲ ಈ ಕಡೆ 5 ಸಲ ಚುಚ್ಚೋದು, ಈ ಕಡೆ 5 ಸಲ ಚುಚ್ಚೋದು. ಯಾರು ಚುಚ್ಚಿಸಿಕೊಂಡ ನಾನು ಇಷ್ಟು ಸಲ ಇಷ್ಟು ತ್ರಾಸ ಐತೆ ಅಂದ್ರೂ ನಾವು ಒಳಗೆ ಕೂತ್ಕೊಂಡು ಕೇಳ್ತೀನಿ ಅಂತ ಅನ್ನೋರು ಯಾರು ಬರ್ತಾರೆ ಅವ್ರಿಗಟ್ಟ ಪ್ರವೇಶ ಅಂತ ಗಿಂದಿದ್ರೆ ಕರ್ಕೊಂಬಂದವ್ರು 4 ಮಂದಿನೂ ಇರ್ತಿದ್ದಿಲ್ಲ, ನಮಗೆ ಮೈಕ್ ಹಚ್ಚಿ ಕೊಡೋರು ಇರ್ತಿದ್ದಿಲ್ಲ. ಯಾವ ಚುಚ್ಚಿಸ್ಕೊಂತಾನ್ರಿ ದಿನ 10 ಸಲ? ಅವರು ಪ್ರವಚನನೂ ಬೇಡ, ಸ್ವಾಮಿಗಳು ನೆರಳು ಬೇಡ ಮರ್ರಯ್ಯ, ಮೊದಲು ಕಳಿಸಿಬಿಟ್ರಿ ಅವ್ರು ನಂತಿದ್ರಿ ನೀವು. ಆದರೆ ಅಲ್ಲಿ ಒಂದು ಕೀಟಕ ಒಂದು ಗುಂಗಿ ಹುಳ ಆಗಬೇಕಾದ್ರೆ 7 ದಿನ ಮೈ ತುಂಬ ಕಚ್ಚಿಸ್ಕೊಂತೈತಿ, ಕಚ್ಚಿಸ್ಕೊಂತೈತಿ. 7 ದಿನ ಕಚ್ಚಿಸ್ಕೊಂತೈತಿ. ನೋಡಿ, 7 ದಿನ ಕಚ್ಚಿಸಿಕೊಂಡಂಥ ಕೀಟಕ ಕೊನೆಗೆ ಅಂತೈತಿ ಅಂತದು. ಅದು ಹಾರಿ ಹೋಗ್ಬೇಕಾದ್ರೆ ಗುಂಗಿ ಹುಳಕ್ಕೆ ಹಿಂಗೆ ಹಾರುವಾಗ ಅಲೇ ದೇವರು ಡೋಲಿ 2 ಡೋಲಿ ಬಡದಂಗೆ ಅದು ಇದ್ರ ಹಾರ್ತಿರ್ತೈತಿ, ಇದು ಇದ್ರ ಹಾರ್ತಿರ್ತೈತಿ. ಅದಕ್ಕೆ ಧನ್ಯತೆ ಹೇಳ್ತೈತಿ. ನನ್ನನ್ನು ನೀನು ಕಚ್ಚುವಾಗ ನನಗೆ ಭಾಳ ಸಿಟ್ಟು ಬರ್ತಿತ್ತು. ಯಾಕೆ ನಾನು ಕೀಟಕಾಗಿದ್ದೆ, ನಾವೊಂದು ಕೀಡೆಯಾಗಿ ಒಂದು ಹಸಿರು ಬಳ್ಳ್ಯಾಗೋ ಎಲ್ಲೋ ಇದ್ದೆ, ನನ್ನ ಇವತ್ತು ತೊಗೊಂಡು ಬಂದು ಯಾಕೆ ಈ ಪರಿ ಕಚ್ಚಿ ತ್ರಾಸು ಕೊಡಾಕತ್ತಾನಂತೇಳಿ ನಿನ್ನ ಮೇಲೆ ನನಗೆ ಸಿಟ್ಟು ಬರಾಕತ್ತಿತ್ತು. ಆದ್ರೆ ಆ ನೋವು ತಡ್ಕೊಂಡೆ. ಈಗ ನನಗೆ ಗೊತ್ತಾಯ್ತು, ಕನಿಷ್ಠವಾದ ಕೀಟಕ ಜನ್ಮ ಹೋಗಿ ನಾನು ನಿನ್ನಂಗೆ ಗುಯ್ ಅಂತ ಹಾರಾಡಕತ್ಯ, ನನ್ನ ಗ್ರೇಡ್ ಹೆಚ್ಚಾತೀಗ, ನನ್ನ ಕಿಮ್ಮತ್ತು ಹೆಚ್ಚಾತು, ನನ್ನನ್ನು ನೀನು ನಿನ್ನಂಗೆ ಮಾಡಿಕೊಂಡು ನಿನಗೆ ನಾನು ಧನ್ಯವಾದ ಹೇಳ್ತೇನೆ ಅಂತೇಳಿ ಆ ಗುಂಗಿ ಹೊಳ ಹಾರಿ ಹೋಗ್ಬೇಕಾದ್ರೆ ಅದಕ್ಕೆ ಹಿಂಗೆ ಬಗ್ಗೆ ನಮಸ್ಕಾರ ಮಾಡ್ತಿರ್ತೈತಿ. ಅದನ್ನೆಲ್ಲ ನೋಡ್ಬೇಕು. ಪ್ರಾಣಿ ಪ್ರಪಂಚ ಅದ್ಭುತ ಇರ್ತೈತಿ. ಜೀವಶಾಸ್ತ್ರನೇ ಭಾಳ ಅದ್ಭುತ ಈ ಲೋಕದಲ್ಲಿ. ಒಂದರ ಪ್ರಾಣಿ ಇನ್ನೊಂದಕ್ಕೆ ಎಷ್ಟು ವಿಧೇಯವಾಗಿ ನಡ್ಕೊತೈತಿ ಅಂದ್ರೆ ಭಾಳ ವಿಧೇಯವಾಗಿ ನಡ್ಕೊತೈತಿ. ಅದು ನೋಡಿ, ಇಲ್ಲೇನು ಅಂಥ ತ್ರಾಸಿಲ್ಲ ಅಂತಾರೆ ಬಸವಣ್ಣವ್ರು. ಏನು ತ್ರಾಸಿಲ್ಲ? ಇಲ್ಲೇನು ಅಂಥ ತ್ರಾಸಿಲ್ಲ. ಏನು ತ್ರಾಸಿಲ್ಲ? ಇಲ್ಲಿ ಯಾರೂ ಬಂದು ನಿಮ್ಮನ್ನು ಮೈ ತುಂಬ ಕಚ್ಚೋರಿಲ್ಲ, ನಿಮ್ಮನ್ನು ತಲೆ ಮ್ಯಾಗ ಕಲ್ಲು ಹೊರಿಸಿ ನಿಂದ್ರಿಸೋರಿಲ್ಲ, ನಿಮ್ಮನ್ನು ಒಂಟಿಗಾಲ ಮೇಲೆ ನಿಂದ್ರ ಅನ್ನೋರಿಲ್ಲ. ಸಮಾಧಾನದಿಂದ ಕೂಡ್ರಿ, ಆನಂದವಾಗಿ ಕೂಡ್ರಿ. ಪ್ರಾರ್ಥನೆನ ಬೇಕಾದ್ರೆ ನಾವು ಅನ್ಕೊತೀವಿ, ಮಂಗಳಾರತಿನ ಬೇಕಾದ್ರೆ ನಾವು ಮಾಡ್ಕೊತೀವಿ. ನೋಡ್ರಿ, ನೀವು ಕೈ ಮುಗಿರಿ ಬಿಡ್ರಿ, ಶರಣಾರ್ಥಿನ ನಾವ ಮಾಡ್ತೀವಿ. ನೋಡ್ರಿ, ನೀವು ನಮ್ಮ ಅಂತ್ಯಕ್ಕೆ ಬಂದರ ಬರ್ರಿ, ಬಿಟ್ಟರ ಬಿಡ್ರಿ, ಒಟ್ಟು ಬಂದು ತಣ್ಣಗ ಕುಂದ್ರಿ ಅಂತ ಇಷ್ಟ ಹೇಳ್ತೀವಿ ನಾವು. ನೋಡ್ರಿ, ಹೆಂಗೆ ಕುಂದ್ರಿ? ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರಲ್ಲ, ಮನುಷ್ಯ ಆದಮೇಲೆ ಮೊದಲು ತಣ್ಣಗೆ ಕುಂದ್ರಕ್ಕೆ ಕಲಿಬೇಕಂತ. ಯಾವ ಮನುಷ್ಯ ದಿವ್ಸಕ್ಕೆ ಒಂದು ಅರ್ಧ ತಾಸರ ತಣ್ಣಗೆ ಕುಂದಿರ್ತಾನೆ, ಅವನ ಜನ್ಮ ತಣ್ಣಗಿರ್ತೈತೆ ಅಂತ. ನಮ್ಮಲ್ಲಿ ತಣ್ಣಗೆ ಕುಂದ್ರಕ್ಕೆ ಬರೋದಿಲ್ಲ. ನಮ್ಗೆ ಏನಾಗಿಬಿಟ್ಟಾವಂದ್ರೆ ತಲೆ ತಂಪಿರ್ಬೇಕಂತ, ಕಾಲು ಬೆಚ್ಚಗಿರ್ಬೇಕಂತ.
ತಲೆ ತಂಪು ಕಾಲು ಬೆಚ್ಚಗಿತ್ತು ಅಂದ್ರೆ ಆರೋಗ್ಯ ಭಾಳ ಚಲೋ ಐತೆ ಅಂತ ತಿಳ್ಕೊಬೇಕಂತ. ಐತಿದು ಒಳ್ಳೆ ಬಾಡಿ ಕಂಟ್ರೋಲ್ ಐತೆ ಅಂತ ತಿಳ್ಕೊಬೇಕಂತ. ತಲೆ ತಂಪಿರ್ಬೇಕಂತ, ತಲೆ ಮುಟ್ಟಿ ನೋಡಿದಾಗ ತಂಪಿರ್ಬೇಕಂತ, ಕಾಲು ಮುಟ್ಟಿ ನೋಡಿದಾಗ ಬೆಚ್ಚಗಿರ್ಬೇಕಂತ. ಈ ಉಲ್ಟಾಗ್ಯಾವ, ಕಾಲು ತಪ 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 ಅಂತ ಬೆವರು ಹೊಡಿತಾವು, ತಲೆ ನೋಡಿದ್ರೆ ಗರ್ರಮಾಗಿ ಹೋಗಿಬಿಟ್ಟಿರ್ತೈತಿ ನೋಡ್ರಿ, ಹೀಟ್ ಆಗಿಬಿಟ್ಟಿರ್ತೈತಿ. ಭಾಳಷ್ಟು ಮಂದಿ ಆರೋಗ್ಯ ನೋಡಿಬಿಡ್ರಿ ನೀವು, ಕಾಲು ತಂಪಾಗಿದ್ವು ಒಳಗಿದು ಡಯ ಸರಿ ಇಲ್ಲ, ತಲೆ ಬೆಚ್ಚಗಾಗಿತ್ತು ಸರಿ ಇಲ್ಲ ನೋಡ್ರಿ. ವಿಶೇಷ ಅಂತಂತಂದ್ರೆ ಉಲ್ಟಾ ಪಲ್ಟಾ ಆಗಕತ್ಬಿಟ್ಟತಿ ನಮ್ಮದು, ಭಾಳ ಉಲ್ಟಾ ಪಲ್ಟಾ ಆಗಕತ್ತೈತಿ. ಅಂಗಾಲು ಯಾವಾಗಲೂ ಬೆಚ್ಚಗಿರ್ಬೇಕು, ಅಂಗಾಲು ಯಾವಾಗಲೂ ಬೆಚ್ಚಗಿರ್ಬೇಕು. ಅದಕ್ಕೆ ನೋಡ್ತಾರೆ ನೋಡ್ರಿ, ಅಂಗಾಲು ಬೆಚ್ಚಗಿರ್ಬೇಕು, ತಲೆ ತಂಪಿರ್ಬೇಕು. ಒಂದು ವೇಳೆ ತಲೆ ಬೆಚ್ಚಗಾಗಿ ಅಂಗಾಲು ತಂಪಾದವು, ಮಾರಿ ಮ್ಯಾಗ ವಸ್ತ್ರ ಹಚ್ಚಿಬಿಡ್ತಾರೆ, ಇದ್ರದ್ದು ಮುಗದೈತಿ ಕತಿ ಅಂತೇಳಿ ಸ್ಪಷ್ಟ ನೋಡಿಬಿಡ್ತಾರೆ. ಅದನ್ನು ಮೊದಲು ಮೂಗು ಹಿಡಿದು ನೋಡ್ತಾರೆ, ಮೂಗಿನ್ಯಾಗೂ ಗೊತ್ತಾಗಲಿಲ್ಲ ಅಂದ್ರೆ ಕೊನೆಗೆ ಎಲ್ಲಿ ಕೈ ಹಚ್ತಾರೆ ಅಂದ್ರೆ ತಲೆಗೆ ಹಚ್ತಾರೆ. ತಲೆ ತಣ್ಣಗೆ ಆಗೋ ಬದಲಿ ಹೀಟ್ ಹಾಕೋಂತ ಬರ್ತೈತೆ ಅದು ಜೀವ ಹೋಗೋ ಕಾಲಕ್ಕೆ. ಕಾಲು ತಂಪಾಗಿಬಿಡ್ತೈತಿ, ಐಸ್ ಕ್ರೀಮ್ ಆದಂಗೆ ಆಗಿಬಿಡ್ತೈತಿ. ಕಾಲು ತಂಪಾಕೋತ ಬಂತು, ಜೀವ ದೇಹದಿಂದ ಅಗಲಾಕತೈತಿ, ಪ್ರಾಣವಾಯುಗಳು ಹೊಂಟಾವಂತ ಜೀವಶಾಸ್ತ್ರ ಹೇಳ್ತೈತಿ. ಅದಕ್ಕಾಗಿ ನಿಮ್ಮ ತಲೆ ತಂಪಿದ್ದು ಕಾಲು ಬೆಚ್ಚಗಿರ್ಬೇಕಂದ್ರೆ ನೀವು ಎಲ್ಲಿ ಕುಂದಿರ್ಬೇಕು, ಮತ್ತು ನೀರಾಗ ಅಳಗಾಡಿಸ್ಕೊಂತ ಕುಂದ್ರೋದಲ್ಲ. ಅವನೋ ಒಬ್ಬವ ನೀರಾಗ ಅಳಗಾಡಿಸ್ಕೊಂತ ಕೂತಿದ್ದಂತ ಸೋಮವಾರ ದಿವಸ, ಸಣ್ಣ ಸೋಮವಾರ ದಿವಸ, ಭಾಳ ಹಳೆ ಕತಿ ಇದು. ಒಬ್ಬವ ತನ್ನ ಮನೆಯಾಗೇನು ಎತ್ತು ತೊಗೊಂಡು ಬಂದು ಹೊಳೆಯಾಗ ತೊಳೆದು ಮನೆಗೆ ಹೋಗಿ ಕಟ್ಟಿ ಬಂದಂತ, ಮತ್ತು ಆಕಳ ತೊಗೊಂಡು ಬಂದಂತ, ಅವನು ತೊಳೆದು ಮನ್ಯಾಗ ಕಟ್ಟಿ ಬಂದಂತ, ಮತ್ತು ಎಮ್ಮಿ ತೊಗೊಂಡು ಬಂದಂತ, ಎಲ್ಲ ತೊಗೊಂಡು ಬಂದು ಕೊನೆಗೆ ಎಲ್ಲ ಕಟ್ಟಿ ಕೊನೆಗೆ ತಾಜ್ ಎಳ್ಕಕ್ಕೆ ಬಂದಂತ. ಇವಿನ್ನೂ ಕಾಲು ಅಳಗಾಡಿಸ್ಕೊಂತಾನೆ ಕುಂತಿದ್ದಂತ. ಯಾರು? ಈ ಮನುಷ್ಯ. ಏ ಮರಾಯ, ನಾ ಒಂದು ಮುಂಜಾನೆಯಿಂದ ಎತ್ತು ತೊಳೆದೆ, ಎಮ್ಮಿ ತೊಳೆದೆ, ಆಕಳ ತೊಳೆದೆ, ಕೊನೆಗೆ ಎಲ್ಲ ತೊಳೆದು ನಾ ಜಳಕ ಮಾಡಿ ಹೋಗಕ್ಕೆ ಬಂದೀನಿ, ಒಂದು ಮುಂಜಾನೆಯಿಂದ ಕಾಲು ಅಳಗಾಡಿಸುವಂತ ಕುಂತಿ ಅಂದ್ರೆ ನಾ ಕಾಲು ಅಳಗಾಡ್ಸಕತ್ತೀನಿ ಅಂತಾನೆ ಹೊಳೆ ಮುಂದೆ ಹರಿಯಾಕತ್ತತ್ತೆ ಅಂದಂತವ ನೋಡ್ರಿ. ಮತ್ತು ಇಂಥವ್ರಿದ್ರೆ ಏನು ಹೇಳಕತ್ತಿ? ನಾನು ಕಾಲು ಅಳಗಾಡ್ಸಕತ್ತೀನಿ ಅಂತಾನೆ ಹೊಳೆ ಮುಂದೆ ಹೊಂಟತ್ತೆ ಅಂದಂತ ಅವ. ಅಂದಂತ ಕಾಲು ಅಳಗಾಡಿಸೋದಲ್ಲ, ಹಿಂಗೆ ಕುಂತಿ ಅಂದ್ರೆ ನೀನು ತಲೆ ಅಳಗಾಡಿಸಿ ಒಯ್ಬೇಕಾದಿತ್ತು, ಸುಡಗಾಡಕ್ಕೆ ಮೊದಲು ಕಾಲು ತಕೋ ಅಂದಂತ. ಅಂದರೆ ಮನುಷ್ಯನ ಅಜ್ಞಾನ ಅವಿವೇಕಗಳು ಏನು ಮಾಡ್ತಾವಂದ್ರೆ, ಎಲ್ಲಿ ಮನುಷ್ಯ ಕುಂದ್ರಬೇಕು ಅಲ್ಲಿ ಕುಂದ್ರಲಿಲ್ಲ, ಎಲ್ಲಿ ಕುಂದ್ರಬಾರದು ಅಲ್ಲಿ ಕುಂತ. ಜ್ಞಾನಿಗಳೇ ಹೇಳ್ತಾರೆ, ಎಲ್ಲಿ ಕುಂದ್ರಬೇಕು ಅಲ್ಲಿ ಕುಂತಿದ್ದೆ ಅಂದ್ರೆ ಇವತ್ತು ನಿನ್ನ ಜನ್ಮದಲ್ಲಿ ಸಮಸ್ಯೆಗಳೇ ಬರ್ತಿದ್ದಿಲ್ಲ ಅಂತ ಹೇಳ್ತಾರೆ, ಪ್ರಶ್ನೆಗಳೇ ಇರ್ತಿದ್ದಿಲ್ಲ, ನಿನಗೆ ಎಲ್ಲದಕ್ಕೂ ಉತ್ತರ ಸಿಗ್ತಿತ್ತು. ಅದಕ್ಕಾಗಿ ನಮ್ಮವ್ರು ಹೇಳ್ತಾರೆ, ನೀ ಜಾಲಿ ಗಿಡ ಆಗಿ ಹುಟ್ಟು ತಪ್ಪಲ್ಲ, ನೀ ಬೇವಿನ ಗಿಡ ಆಗಿ ಹುಟ್ಟು ತಪ್ಪಲ್ಲ, ಆದರೆ ಎದ್ರ ಮಗ್ಗಲು ಹುಟ್ಟು ಅಂದ್ರೆ ಗಂಧದ ಗಿಡದ ಮಗ್ಗಲು ಹುಟ್ಟು. ಆ ಗಂಧದ ನೆರಳು ಪಡೆದು, ಗಂಧದ ವಾಸನೆ ಪಡೆದು ಅವು ಸಹಿತ ಸುಗಂಧದ ಪರಿಮಳವನ್ನು ಸೂಸ್ತಾವಂಥೇಳಿ, ಬೇವು ಬೊಬ್ಬಿಲೆಯ ಮರಗಳು ಚಂದನದ ಸನ್ನಿಧಿಯಲ್ಲಿ ಪರಿಮಳವ ಸೂಸವೆ. ಅದಕ್ಕೆ ಕೂಡಲ ಸಂಗನ ಶರಣರ ಸಂಘ ಇದಕ್ಕಿಂತ ಕಿರುಕುಳವೇ, ಇದಕ್ಕಿಂತ ಏನಾರ ಕಷ್ಟ ಐತೆ ನೋ ಮರಾಯ. ಆ ಹುಳ ಏನ ಮೈ ತುಂಬ ಕಚ್ಚತೈತೆ ಅಲ್ಲ, ಹಂಗೆ ಯಾರ ಕಚ್ತಾರ, ನೀನೇನು ಮಾಡೋದು ಲೋಪ. ಬಾ ಮರಾಯ, ಸುಮ್ಮನೆ ಕುಂದರು, ಕೇಳು ಕೇಳು ಕೇಳು. ಹೆಂಗೆ ಕೇಳು? ಆನಂದವಾಗಿ ಕೇಳು, ಮನಸ್ಸು ಕೊಟ್ಟು ಕೇಳು, ಚಿತ್ತಗೊಟ್ಟು ಕೇಳು, ಹರುಷದಿಂದ ಕೇಳು, ಕಿವಿಗೊಟ್ಟು ಕೇಳು. ನಿನ್ನ ಬುದ್ಧಿ, ನಿನ್ನ ಚಿತ್ತ, ನಿನ್ನ ಭಾವ ಎಲ್ಲವನ್ನು ಸಮರ್ಪಣೆ ಮಾಡಿ ಕೇಳು. ನೀ ಹೆಂಗೆ ಕೇಳ್ಕೊತ ಹೊಕ್ಕಿದಿ, ಹೆಂಗೆ ಆ ಜ್ಞಾನ ನಿನ್ನೊಳಗೆ ಇಳ್ಕೊತ ಹೊಕ್ಕತಿ. ಆಹಾರವನ್ನು ತೊಗೊಂಡಾಗ ಕಸು ಬರ್ತತಿ, ದೀಪ ಹಚ್ಚಿದಾಗ ಬೆಳಕಾಕತಿ. ಹಂಗೆ ಮಹಾತ್ಮರ ನುಡಿಗಳ ಆಹಾರ ನಿನ್ನ ಒಳಗೆ ಹೋತಂದ್ರೆ ನಿನ್ನ ದೌರ್ಬಲ್ಯಗಳು, ನಿನ್ನ ಪಾಪಗಳು ಹೋಗಿ ನಿನ್ನಲ್ಲಿ ಜ್ಞಾನದ ಬೆಳಕು ಪ್ರಜ್ವಲಮಾನವಾಗಿ ಬೆಳಗ್ತೈತಿ. ಅದಕ್ಕೆ ಶರಣರ ಸಂಘ ಮಾಡು. ಅದನ್ನೇ ನೀನು ಹೇಳಕತ್ತಿದ್ದೆ ನಾನು. ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದಡೆ ಶಿವಶರಣರ ನುಡಿಗಡಣದ ಹೊಸರು. ಹೊರಗಿನ ಬತ್ತಿ, ಹೊರಗಿನ ದೀಪ ಬೆಳಗಾಕ ಎಣ್ಣೆ ಬೇಕು, ಒಳಗೆ ಜ್ಞಾನದ ದೀಪ ಬೆಳಗಾಕ ಏನು ಬೇಕು? ಒಳಗೆ ನಮ್ಮ ಜ್ಯೋತಿ ಬೆಳಗಾಕ ಏನು ಬೇಕು? ಮಹಾತ್ಮರ ಶರಣರ ಹಿತವಚನಗಳು ಬೇಕು. ಅದಕ್ಕೆ ನಿಮಗೆ ಇನ್ನೂ ತಿಳಿಯುವಂಗೆ ಹೇಳೋದಂದ್ರೆ ಏನು, ಡ್ಯಾಮ್ನ್ಯಾಗ ನೀರಿದ್ರೆ ಕಿನಾಲ್ದಾಗ ಬರ್ತಾವ, ಟ್ಯಾಂಕ್ನ್ಯಾಗ ನೀರಿದ್ರೆ ನಳದಾಗ ಬರ್ತಾವ. ತಲೆಯಾಗ ಒಳ್ಳೆಯ ವಿಚಾರಗಳಿದ್ರೆ ಜೀವನದಾಗ ಬದುಕಾಕ ಬರ್ತೈತಿ. ಡ್ಯಾಮ್ ಖಾಲಿ ಇದ್ರೆ ಕಿನಾಲ್ ಖಾಲಿ ಆಕತಿ, ಟ್ಯಾಂಕ್ ಖಾಲಿ ಇದ್ರೆ ನಲ್ಲಿ ಖಾಲಿ ಆಕತಿ. ತಲೆ ಒಳಗೆ ಒಳ್ಳೆಯ ವಿಚಾರಗಳಿಲ್ಲ ಅಂದ್ರೆ ಜೀವನಾನ ಖಾಲಿಯಾಗಿ ಹೋಗಿಬಿಡ್ತೈತಿ. ಅದಕ್ಕೆ ಜೀವನ ಪರಿಪೂರ್ಣವಾಗಬೇಕಂದ್ರೆ ಮಹಾತ್ಮರ ನುಡಿಗಳನ್ನು ನಿನ್ನ ನೆತ್ತಿಯಲ್ಲಿ ತುಂಬಿಕೊ ಅಂತಾರೆ. ಅದಕ್ಕೆ ನೆತ್ತಿಗೆ ಬುತ್ತಿ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ನೆತ್ತಿಗೆ ಬುತ್ತಿ. ಅದಕ್ಕೆ ಅನುಭಾವದ ಅಡಿಗೆಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ಕೂಡಿ. ಅನುಭಾವಿಗಳಂತ ನೀವೆಲ್ಲ ಅನುಭಾವದ ಅಡಿಗೆ ಅಂತ. ಒಲಿ ಮ್ಯಾಗ ಮಾಡಿದ ಅಡಿಗೆ 6 ತಾಸು ಉಂಡ್ರೆ ಮುಗಿದು ಹೋಗ್ತದೆ, ಮತ್ತೆ ಬೇಕಾ ಅನಿಸ್ತೈತೆ ಅದು ನೋಡ್ರಿ. ಒಲಿ ಮ್ಯಾಗ ಮಾಡಿದ ಅಡಿಗೆ ಒಮ್ಮೆ ಉಂಡ್ರಿ ಅಂದ್ರೆ 6 ತಾಸು ಇಲ್ಲ 8 ತಾಸು, 6 ತಾಸು 8 ತಾಸಿಗೆ ಮತ್ತೆ ಬೇಕು ಅನಿಸ್ತೈತೆ ಅಂತ. ಆದರೆ ಇಲ್ಲಿ ಅಡುಗೆ ಮಾಡಿ ಉಂಡು ಬಿಟ್ರೆ ಎಷ್ಟು ಸಂತೃಪ್ತಿಯಾಗಿ ಹೋಗಿಬಿಡ್ತೈತೆ ಅಂದ್ರೆ ಜೀವನ ಅನ್ನಂಗಿಲ್ಲ ನೀವು.
ಬೆಟ್ಟದಷ್ಟು ಭಾರ ಹೊತ್ಕೊಂಡು ಬಂದಿದ್ರಿ, ನಿಮ್ಮ ಮಾತು ಕೇಳಿ ನನಗೆ ಸಮಾಧಾನ ಆಗಿಬಿಡುತ್ತಂತೀರಿ. ಮತ್ತು ಸಮಾಧಾನ ಹೆಂಗೆ ಆತದು ನೋಡ್ರಿ, ನಿಮ್ಮನ್ನು ನೋಡಿ ನಮಗೆ ಸಮಾಧಾನ ಆತ್ರಿ. ನಿಮ್ಮ 4 ಮಾತು ಕೇಳಿ ನನ್ನ ಮನಸ್ಸಿನ ಚಿಂತೆ ಎಲ್ಲ ದೂರ ಆದವಂತೀರಿ. ಅದಕ್ಕೆ ಹೊರಗಿನ ಭಾರನ ತಲೆ ಜಾಡಿಸಿ ಒಗೆದು ಬಿಡ್ಬೋದು, ಯಾರು ಇಳಿಸ್ಕೊಳ್ಳೋರಿಲ್ಲ ಅಂದ್ರೆ. ಒಳಗಿನ ಭಾರ ಒಗಿಬೇಕಾದ್ರೆ ಅದು ಹಂಗಷ್ಟು ಸರಳ ತಲೆ ಜಾಡಿಸಿದ್ರೆ ಹೋಗೋದಿಲ್ಲಂತ, ಗುಳಿಗೆ ಔಷಧ ತೊಗೊಂಡ್ರೆ ಹೋಗೋದಿಲ್ಲಂತ. ಅದು ಹೋಗಬೇಕಾದ್ರೆ ಅದಕ್ಕೆ ಮಹಾತ್ಮರ ಶರಣರ ಸಂಘದಾಗ ಇದ್ರನ ಅದು ಹೊಕ್ಕತ್ತೆ ಅಂತ, ಅದಕ್ಕೆ ಅದು ಹೆದರ್ತತೆ ಅಂತ. ಖಾರ ಅಡಗಿಸ್ಬೇಕಾದ್ರೆ ಸಿಹಿ ಕೊಡಬೇಕಂತ, ಕತ್ತಲೆ ಅಡಗಿಸ್ಬೇಕಾದ್ರೆ ಬೆಳಕು ಮಾಡ್ಬೇಕಂತ. ಹಂಗೆ ಮಾನವನ ಅಂತರಂಗದೊಳಗಿನ ಅಜ್ಞಾನದ ಜಡತ್ವವನ್ನು ತೆಗಿಬೇಕಾದ್ರೆ ಶರಣರ ಸುಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ಬೇಕಂತ ತಿಳ್ಕೊಂಡು ಅದಕ್ಕೆ ಮಹಾತ್ಮರು ದಾರ್ಶನಿಕರು ಹೇಳ್ತಾರೆ. ಅದಕ್ಕಾಗಿ ಇದನ್ನು ಮಾಡಬೇಕು. ಅದೇನು ಮಾಡ್ತೈತಿ? ಮುಂದಿನ ಮಾತು ಭಾಳ ಚಂದ ಹೇಳ್ತಾರೆ, ತಾನಾರೆಂಬುವುದು ತೋರುವುದು. ಯಾವುದು? ಆ ಜ್ಞಾನದ ಬೆಳಕು ಏನು ಮಾಡ್ತೈತಿ? ಈಗ ಕತ್ತಲ್ದಾಗ ಹೊಂಟಿರ್ತೀರಿ ನೀವು, ಟಾರ್ಚ್ ಹಚ್ಚಿದ್ರಿ ಅಂದ್ರೆ ಆ ಬೆಳಕು ಏನು ಮಾಡ್ತೈತಿ? ಟಾರ್ಚ್ ಹಚ್ಚಿದ್ರಿ, ಬ್ಯಾಟ್ರಿ ಹಚ್ಚಿದ್ರಿ ಅಂದ್ರೆ ಏನು ಮಾಡ್ತೈತಿ? ಅದು ದಾರಿ ತೋರಿಸ್ತತಿಲ್ಲ. ದಾರಿಯಾಗ ಏನಾರ ಕಲ್ಲು ಮುಳ್ಳು ಇದ್ರೆ ತೋರಿಸ್ತತಿಲ್ಲ, ತಗ್ಗು ದಿಬ್ಬ ಇದ್ರೆ ತೋರಿಸ್ತತಿಲ್ಲ, ಹಾವು ಚೋಳು ಇದ್ರೆ ತೋರಿಸ್ತತಿಲ್ಲ. ಒಂದು ವೇಳೆ ಬೆಳಕ ಇರಲಿಲ್ಲ ಅಂದ್ರೆ ಹಾವರ ತುಳಿತಿದ್ರಿ, ಚೋಳರ ತುರುತಿದ್ರಿ, ತೆಗ್ಗಿನಾಗರ ಕಾಲು ಇಡ್ತಿದ್ರಿ, ಎಡಿವೇರ ಬೀಳ್ತಿದ್ರಿ. ಆ ಬೆಳಕಿತ್ತಂದ್ರೆ ಹೆಂಗೆ ದಾರಿಯಾಗಿನ ಅವಾಂತರಗಳನ್ನು ತೋರಿಸ್ತೈತಿ. ನಿನ್ನೊಳಗೆ ಜ್ಞಾನದ ಬೆಳಕಿತ್ತಂದ್ರೆ ಅದು ಏನು ಮಾಡ್ತತಿ ಅಂದ್ರೆ, ನಾ ಯಾರಪ್ಪ, ನಾ ಎದಕ್ಕೆ ಬಂದೆ ಹೇಳಂಗಿಲ್ಲ. ನೀನು ಯಾವಲ್ಲಿಂದ ಬಂದಿ, ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ. ನೋಡ್ರಿ, ಕವಿ ಕೇಳ್ತಾನೆ, ನೀ ಯಾವಲ್ಲಿಂದ ಬಂದಿ, ನೀ ಎಲ್ಲಿಂದ ಬಂದಿ, ನೀ ಬಂದದ್ದು ಯಾವಲ್ಲಿಂದ, ಎದಕ್ಕಾಗಿ ಬಂದಿ, ನೀ ಬಂದ ಮೇಲೆ ತಂದೆ ತಾಯಿ, ನೀ ಬಂದ ಮೇಲೆ ಅಣ್ಣ ತಮ್ಮ, ನೀ ಬಂದ ಮೇಲೆ ಅಕ್ಕ ತಂಗಿ, ನೀ ಬಂದ ಮೇಲೆ ಕಾಕ ದೊಡ್ಡಪ್ಪ ಚಿಗವ್ವ, ಎಲ್ಲ ನೀ ಬಂದ ಮೇಲೆ ಇವರೆಲ್ಲ ಆಗ್ಯಾರ. ನೀ ಬರೋಕ್ಕಿಂತ ಮೊದಲು ಇವ್ರು ಯಾರು ಇದ್ದಿದ್ದಿಲ್ಲ. ಹಂಗಾರೆ ನೀ ಬರೋದು ಎಲ್ಲಿಂದ ಬಂದು, ನೀ ಬಂದು ಇಲ್ಲಿ ಇದ್ದು ಒಂದು ದಿನ ನೀ ಇದನ್ನು ಬಿಟ್ಟು ಹೊಕ್ಕಿದೆ, ನೀ ಎಲ್ಲಿ ಹೊಕ್ಕಿದೆ? ಅಧ್ಯಾತ್ಮ ಅಂದ್ರೆ ಇದೆ. ನಾ ಯಾರು, ನಾ ಎಲ್ಲಿಂದ ಬಂದೆ, ನಾ ಎದಕ್ಕೆ ಬಂದೆ, ಮುಂದೆ ನಾ ಎಲ್ಲಿ ಹೊಕ್ಕಿನಿ, ಇದನ್ನು ತಿಳ್ಕೊಳ್ಳೋದ ಅಧ್ಯಾತ್ಮ ಅಂತ ನೋಡ್ರಿ. ಸಾಕ್ರೆಟಿಸ್ ಅನ್ನುವಂಥ ಒಬ್ಬ ದೊಡ್ಡ ತತ್ವಜ್ಞಾನಿ ಬರ್ತಾನೆ. ಸಾಕ್ರೆಟಿಸ್ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಕ್ರೆಟಿಸ್, ಅರಿಸ್ಟಾಟಲ್, ಪ್ಲೇಟೋ, ಅಲೆಕ್ಸಾಂಡರ್ ಅಂತ ತಿಳ್ಕೊಂಡು ಬರ್ತಾರೆ. ಇವರೆಲ್ಲರೂ ಗ್ರೀಕ್ ದೇಶದಲ್ಲಿ ಬ್ಯಾಬಿಲೋನದಲ್ಲಿದ್ದವರು. ಇವರೆಲ್ಲ 2600 ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಇದ್ದ. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರೆಟಿಸ್, ಇವ್ರದೆಲ್ಲ ಒಂದು ಶ್ರೇಷ್ಠ ಪರಂಪರೆ. ಆ ಸಾಕ್ರೆಟಿಸನ ಅಂತ್ಯಕ್ಕೆ ಹೋಗಿ ಒಬ್ಬ ಶಿಷ್ಯ ಕೇಳ್ತಾನಂತ, ಗುರುವೇ, ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಿದ್ಯೆ ಯಾವುದು ಅಂತ ಕೇಳ್ತಾನಂತ. ಏನಂತ? ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಿದ್ಯೆ ಯಾವುದು, ಆ ವಿದ್ಯೆ ಕಲಿತ ಮೇಲೆ ಇನ್ನೊಂದು ವಿದ್ಯೆ ಕಲಿತಿರಬಾರ್ದು. ನಾ ಹೇಳುವಂಥ ಮಾತು ಲಕ್ಷ್ಯ ಕೊಡ್ರೆ, ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಿದ್ಯೆ ಯಾವುದು, ಅದನ್ನು ಒಂದು ಕಲಿತ ಮೇಲೆ ಮತ್ಯಾವ ವಿದ್ಯೆ ಕಲಿತಿರಬಾರ್ದು, ಅದನ್ನು ಕಲಿತ ಮೇಲೆ ಇಡೀ ಜಗತ್ತು ಅವನಿಗೆ ಬಾಗಿರಬೇಕು, ಅಂಥ ವಿದ್ಯೆ ಯಾವುದಂತ ಕೇಳಿದಂತ. ನೋಡ್ರಿ ಎಷ್ಟು ಅದ್ಭುತ ಐತಿದೆ. ನಾವು ಜಗತ್ತಿನಾಗ ಎಲ್ಲ ವಿದ್ಯೆ ಕಲಿತೀವಿ. ಅಕ್ಕ ಮಹಾದೇವರು ಹೇಳ್ತಾರೆ ನೋಡಿ, ಆವ ವಿದ್ಯೆಯ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡದನಕ್ಕ. ಎಲ್ಲ ವಿದ್ಯೆಗಳನ್ನು ಕೊಡ್ತಾವೆ. ಯೂನಿವರ್ಸಿಟಿಗಳಲ್ಲಿ ವಿದ್ಯೆ ಸಿಗ್ತಾವೆ, ನಮಗೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯೆ ಸಿಗ್ತಾವೆ. ಅವು ಗೇಣು ಹೊಟ್ಟೆ ತುಂಬಿಕೊಂಡು 3 ಮೊಳ ಬಟ್ಟೆ ಹಾಕ್ಕೊಳ್ಳೋ ವಿದ್ಯೆ ಕಲಿಸಿಕೊಡ್ತಾವೆ ಹೊರತು ಅಧ್ಯಾತ್ಮದ ಪಾರಮಾರ್ಥದ ವಿದ್ಯೆಯನ್ನು ವಿಶ್ವವಿದ್ಯಾಲಯಗಳು ಕಲಿಸಿಕೊಡುವುದರಲ್ಲಿ ಅಸಮರ್ಥ ಆಗ್ಯಾವ. ಆ ವಿದ್ಯೆನೇ ಬೇರೆ. ಅದು ಲೌಕಿಕ ಸಂಪತ್ತನ್ನು ಗಳಿಸುವಂಥ, ಹಣ ಹೆಂಗೆ ಗಳಿಸ್ಬೇಕು, ಬದುಕು ಹೆಂಗೆ ಕಟ್ಕೋಬೇಕು, ಮನೆ ಹೆಂಗೆ ಕಟ್ಕೋಬೇಕು, ದುಡ್ಡು ಹೆಂಗೆ ಮಾಡ್ಕೋಬೇಕು ಅನ್ನೋ ವಿದ್ಯೆ ಯೂನಿವರ್ಸಿಟಿಗಳು ಕಲಿಸಿಕೊಡ್ತಾವೆ. ಆದರೆ ವಿದ್ಯಾಲಯಗಳು ಸರ್ಟಿಫಿಕೇಟ್ ಕೊಡ್ತಾವೆ. ತಾತ್ಪೃತಿಕ ಲೌಕಿಕ ಸುಖದ ಉಪಜೀವನದ ವಿದ್ಯೆ ಕೊಡ್ತಾವೆ. ಆದರೆ ಬದುಕಿನ ನಿತ್ಯ ಸತ್ಯದ ವಿದ್ಯೆಗಳನ್ನು ಯೂನಿವರ್ಸಿಟಿಗಳು ಕೊಡೋದಿಲ್ಲ. ಅವನು ಯಾವ ಕೊಡ್ತಾವಂದ್ರೆ ಶರಣರ ಅನುಭವ ಮಂಟಪಗಳು ಅಂಥ ನಿತ್ಯ ಸತ್ಯದ ವಿದ್ಯೆಗಳನ್ನು ಕೊಡ್ತಾವೆ, ನಿತ್ಯ ಸತ್ಯದ ವಿದ್ಯೆಗಳನ್ನು. ಅದಕ್ಕೆ 64 ವಿದ್ಯೆಗಳಿಂದ ಅಧಿಕ ಅಂತಿದ್ದು ಶರಣರ ಸಂಘ. 64 ವಿದ್ಯೆಗಳದಾವಂತ ನಮ್ಮಲ್ಲಿ, 64 ವಿದ್ಯೆಗಳದಾವೆ. ಆ 64 ವಿದ್ಯೆಗಳನ್ನು ಮೀರಿದಂಥ ವಿದ್ಯೆ ಯಾವುದಾದ್ರೂ ಇದ್ರೆ ಕೊನೆಗೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಏನಾದರೂ ಸಾಧಿಸಬಹುದು. ಏನಾದರೂ ಅಂದರೆ ಬೇಕಾದ ಸಾಧಿಸ್ಬೋದು, ಮತ್ತೇನಾದರೂ ಸಾಧಿಸಬಹುದು, ಮತ್ತಿನ್ನೇನಾರ ಇದ್ರೆ ಸಾಧಿಸಬಹುದು. ತಾನಾರೆಂಬುದ ಸಾಧಿಸಲಾಗದಂತ ನೋಡು. ನಾ ಯಾರು, ನಾ ಎಲ್ಲಿದ್ಯಾ, ನಾ ಎದಕ್ಕೆ ಬಂದ್ಯಾ, ನಾ ಎದರ ಸಲುವಾಗಿ ಬಂದ್ಯಾ, ಇದನ್ನು ಸಾಧಿಸೋಕ್ಕಾಗೋದಿಲ್ಲಂತ. ಇದನ್ನು ಯಾರ ಕಡೆಯಿಂದ ಸಾಧಿಸೋಕ್ಕಾಗತ್ತೆ ಅಂದ್ರೆ, ಒಂದು ಗುರುವಿನ ಅಂತಃಕರಣ ಯಾರಿಗಿರ್ತೈತಿ ಅವ್ರ ಕಡೆಯಿಂದ, ಇನ್ನೊಂದು ಪರಮಾತ್ಮನ ವಿಶೇಷ ದೃಷ್ಟಿ ಯಾರ ಮೇಲೆ ಬೀಳ್ತೈತಿ ಇವರಿಬ್ಬರ ಕಡೆಯಿಂದ ಮಾತ್ರ ತಾನಾರು ಅನ್ನೋದು ಸಾಧಿಸೋಕೆ ಸಾಧ್ಯ ಐತೆ ಅಂತ. ಉಳಿದವ್ರಿಗೆ ಇದು ಸಾಧಿಸೋಕ್ಕಾಗೋದಿಲ್ಲಂತ. ಉಳಿದವರು ಸಂಸಾರ ತಾಪತ್ರಯದಲ್ಲಿ ಉಂಡು ಒಟ್ಟು ಸುಖಪಟ್ಟು ಮಜಾ ಮಾಡಿ ಸತ್ತು ಹೋಗಿಬಿಡ್ತಾರಂತ. ಕೆಲವರಿಗೆ ಮಾತ್ರ ಇದು ಸಾಧಿಸ್ತೈತೆ ಅಂತಿದ್ದು, ಕೆಲವರಿಗೆ ಸಾಧಿಸ್ತೈತೆ. ಮತ್ತು ಕೆಲವರಿಗೆ ಸಾಧಿಸ್ತೈತೆ ಅಂದ್ರೆ ಮತ್ತು ನಮಗೆ ಯಾಕೆ ಹೇಳ್ತಿರಿ ಬಿಡ್ರಿ ಅನ್ನಬಾರ್ದು. ಪ್ರಯತ್ನ ಮಾಡ್ಬೇಕಂತ ನೋಡಿ, ನಿರಂತರ ಪ್ರಯತ್ನ ಇರ್ಬೇಕಂತ.
ಆ ಪ್ರಯತ್ನ ಹೆಂಗೆ ಬರ್ತೈತೆ ಗೊತ್ತಿಲ್ಲ, ಆ ಪ್ರಯತ್ನ ಆ ಗುರುಕೃಪೆ ಹೆಂಗೆ ಬರ್ತೈತೆ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಏನಾದರೂ ಸಾಧಿಸಬಹುದು, ಮತ್ತೇನಾದರೂ ಸಾಧಿಸಬಹುದು, ತಾನಾರೆಂಬುದು ಸಾಧಿಸಲಾಗದೆಯ ಕೂಡಲ ಸಂಗಮ ದೇವರ ಕರುಣ ಉಳ್ಳವಂಗಲ್ಲದೆ. ಆ ಕೂಡಲ ಸಂಗಮ ದೇವರ ಕರುಣ ಬೇಕಂದ್ರೆ ನಮಗೆ ಮೊದಲು ಬೇಕಾಗಿರೋದು ಯಾವುದಂತ? ಶರಣರ ಸಂಘ ಅಂತ. ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳ್ತಾರೆ ಬಸವಣ್ಣವರು. ಶಿವಪಥವನ್ನು ತಿಳ್ಕೊಬೇಕಾದ್ರೆ ಮೊದಲು ಗುರುವಿನ ಹಂತಕ್ಕೆ ಬರ್ಬೇಕಂತ. ಹಂಗೆ ನಾನಾರೆಂಬುದನ್ನು ತಿಳ್ಕೊಬೇಕಾದ್ರೆ ಮೊದಲು ಶರಣರ ಸಂಘಕ್ಕೆ ಬರ್ಬೇಕಂತ. ಅದಕ್ಕೆ ಆ ಸಾಕ್ರಟಿಸನನ್ನು ಹೋಗಿ ಕೇಳ್ತಾನವ, ಅಂಥ ವಿದ್ಯೆ ಯಾವುದಂತ ಕೇಳಿದ್ರೆ, ನೀ ಯಾರು ಅಂತ ಕೇಳಿದಂತ ಗುರು ಅವನು. ಗುರುವೇ ನಾನು ನಿಮ್ಮ ಶಿಷ್ಯ ಅನ್ನಂತ. ಗುರುವೇ ನಾನು ನಿಮ್ಮ ಶಿಷ್ಯ, ಗುರುವೇ ನಾನು ನಿಮ್ಮ ಶಿಷ್ಯ. ಮತ್ತೆ ಕೇಳಿದಂತ, ನೀ ಯಾರು ಅಂತ ಕೇಳಿದಂತ. ಗುರುವೇ ನಾನು ನಿಮ್ಮ ಶಿಷ್ಯ ರೀ, ನಿಮ್ಮ ಸೇವಾ ಮಾಡಿ ಹೋಗಿನಿ. ಅಲ್ಲಯ್ಯ, ನೀ ನನ್ನ ಸೇವಾ ಮಾಡಿದ ಶಿಷ್ಯನ ಸುದ್ದಿ ಹೇಳಕತ್ತಿಲ್ಲ. ನೀ ಇಟ್ಟೋತನ ಏನು ಕೇಳಿದಿ? ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಿದ್ಯೆ ಯಾವುದಂತ ಕೇಳಿದೆ. ಆ ವಿದ್ಯೆ ಕಲಿತ ಮೇಲೆ ಮತ್ತೊಂದು ವಿದ್ಯೆ ಕಲಿಯೋ ಅವಶ್ಯಕತೆ ಇರಬಾರ್ದಂತ ಹೇಳಿದೆ. ಅದನ್ನು ಕಲಿತವನಿಗೆ ಜಗತ್ತು ಬಾಗಬೇಕಂತ ಹೇಳಿದೆ. ಅದಕ್ಕೆ ನಾನು ನಿನಗೆ ಕೇಳಕತ್ತೀನಿ, ಯಾರು ನೀನು? ಈ ಜಗತ್ತಿನೊಳಗೆ ನೀ ಯಾರು? ಅದನ್ನು ಉಲ್ಟಾ ತಿಳ್ಕೊ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಅಂಥವ್ರಿಗೆ ಜಗತ್ತು ಬಾಗ್ತೈತಿ ನೋಡ್ರಿ. ಜಗತ್ತು ಯಾರಿಗೆ ಬಾಗ್ತೈತಿ? ದೊಡ್ಡ ದೊಡ್ಡ ಮಂತ್ರಿಗಳಿಗೆ, ಪ್ರಧಾನ ಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಬಾಗೋದಿಲ್ಲ. ಅಧಿಕಾರಿರು ಮಠ ಆಟ ಅವ್ರು ಅಧಿಕಾರ ಮುಗಿದ್ರಂದ್ರೆ ಮುಗಿದು ಹೋತು. ಕೇಸ್ ಅವ್ರ ಮೇಲೆ ಏನ್ರಿ ಕೇಸ್ ಆದ್ರೆ ಒಳಗೆ ಹಾಕಿಬಿಡ್ತಾರೆ ಅವ್ರನ್ನ ನೋಡ್ರಿ. ಅವ್ರದ್ದು ನಡೀದಿಲ್ಲ. ಆದ್ರೆ ಮಹಾತ್ಮರನ್ನು ನೋಡ್ರಿ ನೀವು, ಮಹಾತ್ಮರನ್ನು, ದಾರ್ಶನಿಕರನ್ನು. ರಾಜ ಇವತ್ತು ಭೂಮಿ ಮೇಲೆ ರಾಜರ ಗದ್ದಿಗೆ ಭಾಳ ಅದಾವ ಹೋಗೋದದ್ದು. ಯಾರೂ ರಾಜರ ಗದ್ದಿಗೆ ಹೋಗಿ ನಮಸ್ಕಾರ ಮಾಡೋದಿಲ್ಲ ನೀವು. ಅದೇ ಒಬ್ಬ ಮಹಾತ್ಮ ಅದಾನಂದ್ರೆ, ಒಬ್ಬ ತಪಸ್ವಿ ಅದಾನಂದ್ರೆ, ಒಬ್ಬ ಯೋಗಿ ಅದಾನಂದ್ರೆ ಹೋಗಿ ಆತನ ಗದ್ದಿಗೆ ನಮಸ್ಕಾರ ಮಾಡ್ತಾರೆ. ಕಾರಣ ಏನಂದ್ರೆ, ಅವರು ಏನು ಗೆದ್ದವ್ರಂದ್ರೆ ಹೊರಗೆ ಗೆದ್ದವರಲ್ಲ, ತಮ್ಮ ಒಳಗೆ ನಡೀತಕ್ಕಂಥ ಗುದುಮುರಿಗೆಗಳನ್ನು ಗೆದ್ದವರು. ಅವ್ರನ್ನ ಯಾರು ಅನ್ನುವಂಥದ್ದನ್ನು ತಿಳ್ಕೊಂಡಾರ. ತಾನಾರು ಅಂತ ಯಾರು ತಿಳ್ಕೊಂಡಿರ್ತಾರ ಅವ್ರ ಸಂಘದಾಗಿದ್ದು ಏನು ಬೇಕೆಲ್ಲ ಸಿಗ್ತೈತೆ ಅಂತ ನೋಡ್ರಿ. ಏನು ಬೇಕೆಲ್ಲ ಸಿಗ್ತೈತೆ ಅಂತ. ತಾನಾರು ಅಂತ ತಿಳ್ಕೊಂಡಾರ ಯಾರದಾರ ನೋಡ್ರಿ, ಅವ್ರ ಸಂಘದಾಗಿದ್ದು ಜೀವನ್ ಮುಕ್ತಿಗೆ ಬೇಕಾದದ್ದೆಲ್ಲ ಸಿಗ್ತೈತೆ ಅಂತ. ಇದನ್ನು ಬಿಟ್ಟು ನೀ ಬೇರೆದಾರ ಅಂತ್ಯಕ್ಕೆ ಓದಿ ಅವ್ರ ಹಂತ್ಯಕ್ಕೆ ಏನಿರ್ತೈತೆ ಆಟ ಸಿಗ್ತೈತೆ ಅಂತ ನೋಡಿ. ಅವ್ರ ಹಂತ್ಯಕ್ಕೆ ಏನಿರ್ತೈತೆ ಆಟ ಸಿಗ್ತೈತಿ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರ, ಶರಣರ ಸಂಘ ಏನು ಮಾಡ್ತೈತೆ ಅಂದ್ರೆ ತಾನಾರೆಂಬುವುದು ತೋರುವುದು. ನಾ ಯಾರು? ನನಗೆ ಈ ದೇಹ ಎಲ್ಲಿಂದ ಬಂತು? ಈ ದೇಹದೊಳಗಿನ ಪ್ರಾಣ ಎಲ್ಲಿಂದ ಬಂತು? ಇಲ್ಲಿರುವ ಜೀವಾತ್ಮ ಎಲ್ಲಿಂದ ಬಂದ? ಈ ದೇಹ ಬಿದ್ದು ಆದಮೇಲೆ ಈ ಪ್ರಾಣ ಎಲ್ಲಿಗೆ ಹೋಗತಿ? ಈ ಜೀವ ಎಲ್ಲಿಗೆ ಹೋಗತಿ? ಈ ಆತ್ಮ ಎಲ್ಲಿಗೆ ಹೋಗತಿ? ಇದರ ಸತ್ಯಾಸತ್ಯತೆಯ ಹೈವೇ ಎಲ್ಲಿ ಗೊತ್ತಾಕತ್ತೆ ಅಂದ್ರೆ ಶರಣರ ಸಂಘದಲ್ಲಿ ಗೊತ್ತಾಕತ್ತೆ ಅಂತ ಒಂದನೇದ್ದು. ಇನ್ನು ಎರಡನೇದಂದ್ರೆ ಹೀನ ಜಡತೆಯ ಮುಸುಕಿನ ಗ್ರಂಥಿಯನ್ನು ಅಳಿವುದು. ಅವ ಅದ್ಭುತವಾದ ಮಾತಿದು ನೋಡಿ. ಹೀನ ಜಡತೆ ಇದು ಜನ್ಮ ಜನ್ಮಾಂತರದ ಕರ್ಮದ ಫಲವನ್ನು ತೊಗೊಂಡು ಬಂದತ್ತಂತಿದ್ದು. ಈ ಶರೀರ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯೊಳಗೆ ಬಂದೆ ಬಾರದ ಭವಗಳ ನುಂಡೆ ಚನ್ನಮಲ್ಲಿಕಾರ್ಜುನ ಸಾಕು ಮಾಡೆನಗಿ ಈ ಜನ್ಮವ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನೊಬ್ಬ ಶರಣರ ವಚನ ಐತಿ, ಹಿಂದೆ ನಾನಾ ಯೋನಿಗಳಲ್ಲಿ ಬಂದೇನೆಂಬ ಹೇಯವಿಲ್ಲ. ನೋಡ್ರಿ, ಹಿಂದೆ ನಾನಾ ಯೋನಿಗಳಲ್ಲಿ ಬಂದಿವೆ ಅಂತ. ಏನಾಗಿ ಬಂದಿವ ಗೊತ್ತಿಲ್ಲ. ಏನಾಗಿ ಬಂದಿರ್ಬೋದು, ಏನಾಗಿ ಬಂದತ್ತೆ ಗೊತ್ತಿಲ್ಲ, ಹೇಳಕ್ಕೆ ಬರೋದಿಲ್ಲ. ಅದು ಯಾರಿಗೆ ಗೊತ್ತದು? ಈಗ ನಿಮ್ಮ ಮೊಬೈಲ್ನೊಳಗೆ ಸಿಮ್ ಕಾರ್ಡ್ ಅಂತಿರ್ತಾವೆ. ಸಿಮ್ ಕಾರ್ಡ್ ಅಂತಿರೋದಿಲ್ಲ. ಆ ಸಿಮ್ ಕಾರ್ಡ ನಿಮ್ಮ ಮೊಬೈಲ್ ಸಟ್ ಹಾಳಾತಂದ್ರೆ ಅದರಾಗಿನ ಸಿಮ್ ಕಾರ್ಡ್ ತೆಗೆದು ಮತ್ತೊಂದು ಹೊಸ ಮೊಬೈಲ್ಗೆ ಹಾಕ್ತಿರಿಲ್ಲ ಆ ಸಿಮ್ ಕಾರ್ಡ್. ಮೊಬೈಲ್ ಸಟ್ ಹಾಳಾಕತಿ. ಆ ಸಿಮ್ ಕಾರ್ಡ್ ಹಾಕಿದ್ರಿ ಅಂದ್ರೆ ಆ ಸಿಮ್ ಕಾರ್ಡಿನ ಕೂಡ ಅದರಾಗಿರುವಂಥದ್ದು ಎಲ್ಲ ಮೆಮ್ರಿ ಒಳಗಿರುವೆಲ್ಲ ಅದ್ರಾಗ ಬರ್ತಾವಿಲ್ಲ, ಇನ್ನೊಂದು ಮೊಬೈಲ್ನಾಗ ಬರ್ತಾವಿಲ್ಲ. ಹಂಗೆ ದೇಹ ಬಿದ್ದು ಹೋಗತ್ತಿದು. ದೇಹ ಬಿದ್ದು ಹೋಗ್ತತಿ. ಒಳಗಿರುವಂಥ ಆತ್ಮದ ಕೂಡ 4 ಹೊಕ್ಕವಂತ. ಬುದ್ಧಿ, ಮನ, ಚಿತ್ತ, ಅಹಂಕಾರ 4 ಬೆನ್ನತ್ತಿ ಹೊಕ್ಕವಂತ ನೋಡ್ರಿ. ನಾ ಹೇಳೋದು ತಿಳ್ಕೊಡ್ರಿ ಸ್ಪಷ್ಟ. ದೇಹ ಬಿದ್ದು ಹೋಗಿಬಿಡ್ತತಿ. ದೇಹ ಬಿತ್ತಂದ್ರೆ ದೇಹ ಮಣ್ಣಿಗೆ ಹೊಕ್ಕತಿ, ಗಾಳಿದ ಗಾಳಿಗೆ ಹಾಕತಿ, ನೀರಿಗೆ ಹಾಕತಿ, ಬೆಂಕಿಗೆ ಹಾಕತಿ. ಯಾವ ಬೇಕಾದವ ಸಾಯ್ಲಮ್. ಮಹಾತ್ಮರಾಗಲಿ ಯಾರಾಗಲಿ ಅವ್ರು ಸತ್ತರಂದ್ರೆ ದೇಹ ಮಣ್ಣಿಗೆ ಹೋಗಿಬಿಡ್ತತಿ, ಪಂಚಭೂತಗಳಲ್ಲಿ ಲೀನಕತಿ. ಆದ್ರೆ ಒಳಗಿರುವಂಥ ಆತ್ಮ ಏನೈತೆ ನೋಡ್ರಿ, ಅದೇನು ಮಾಡ್ತತಿ ಅಂದ್ರೆ ಅದ್ರ ಕೂಡಿ ಇವು 4 ಹೊಕ್ಕವಂತ. ಬುದ್ಧಿ, ಮನ, ಚಿತ್ತ, ಅಹಂಕಾರ, ಅಂತಃಕರಣ ಚತುಷ್ಟಯಗಳಂತ ಕರೀತಾರೆ. ಇವನು ಮೀರಿದ್ದು 2 ಅದಾವ, ಜ್ಞಾನ ಮತ್ತು ಭಾವ. ಈ ಜ್ಞಾನ ಮತ್ತು ಭಾವ ಮುಮುಕ್ಷುಗಳಿಗೆ, ಸಾಧಕರಿಗೆ, ಯೋಗಿಗಳಿಗೆ ಮಾತ್ರ ಸಿದ್ಧಿ ಆಕತಿ. ಜಡಜೀವಿಗಳಿಗೆ, ಪ್ರಾಪಂಚಿಕರಿಗೆ, ಸಂಸಾರಿಕರಿಗೆ ಸಾಧ್ಯ ಆಗೋದಿಲ್ಲ. ಇದು ಸ್ಪಷ್ಟವಾಗಿ ಕರ್ಣ ಹಸಿಗೆಯಲ್ಲಿ ಬರ್ತದೆ, ಘಟಚಕ್ರದಲ್ಲಿ ಬರ್ತದೆ. ಜ್ಞಾನ ಮತ್ತು ಭಾವ ಬರ್ಬೇಕಂದ್ರೆ ಇಲ್ಲಿ ಬಂದು ಕುಂದಿರ್ಬೇಕು. ದುರ್ಭಾವ ಮತ್ತು ದುರ್ಮುಖಿ ಜ್ಞಾನ ಬೇಕಂದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಏನು ಬೇಕಾದ ಮಾಡಿರಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಏನು ಬರೋದಿಲ್ಲ ರೀ, ಸುಳ್ಳ ಬಡದಾಡ್ತೈತಿ ರೀ ಜನ್ಮ. ಸತ್ತ ಮೇಲೆ ಚಲೋ ಕೆಟ್ಟ 2 ಬರ್ತಾವೆ ಅನ್ನಂಗಿಲ್ಲ ನೀವು ನೋಡ್ರಿ. ಚಲೋ ಕೆಟ್ಟ, ಪಾಪ ಪುಣ್ಯ,
ಧರ್ಮ ಕರ್ಮ, ಜ್ಞಾನ ಅಜ್ಞಾನ ಇಷ್ಟ ಬರ್ತೈತಿ. ನೀವೇನು ತಿಪ್ಪರ್ಲಾಗ ಹೋಗಿದ್ರು ನಿಮ್ಗೆ ಕೂಡ ಏನು ಬರೋದಿಲ್ಲ. ಇವು ಮಾತ್ರ ನೀವು ಬ್ಯಾಡ್ ಅಂದ್ರೂ ಬಿಡೋದಿಲ್ಲ. ಯಾವ? ಬುದ್ಧಿ, ಮನ, ಚಿತ್ತ, ಅಹಂಕಾರ. ಈ ಬುದ್ಧಿ ಏನು ಮಾಡ್ತೈತಿ ಅಂದ್ರೆ ಮನಸ್ಸಿನ ಕೈಯಾಗಿರ್ತೈತಿ. ಇದು ಮನಸ್ಸು ಹೇಳಿದಂಗೆ ಬುದ್ಧಿ ಕೇಳ್ತಿರ್ತೈತಿ. ಮನಸ್ಸು ಹೇಳಿದಂಗೆ ಬುದ್ಧಿ ಕೇಳ್ತಿರ್ತೈತಿ. ಈ ಮನಸ್ಸು ಹೇಳಿದಂಗೆ ಬುದ್ಧಿ ಕೇಳ್ತೈತಿ. ಈ ಬುದ್ಧಿ ಏನು ಮಾಡ್ತೈತಿ, ಇದು ಯಾರು ಅಂಡರ್ನಾಗ ಇರ್ತೈತಿ ಅಂದ್ರೆ ಅದು ಚಿತ್ತದೊಳಗೆ ಮೆಮರಿ ಆಗಿರ್ತೈತಿ. ಅದು ಚಿತ್ತದೊಳಗೆ ರೆಕಾರ್ಡ್ ಹಾಕೊಂತ ಬರ್ತೈತೆ. ಅದು ಚಿತ್ತ ಅಂದ್ರೆ ನಿಮ್ಮೊಳಗಿನ ಮೆಮರಿ ಕಾರ್ಡ್ನ್ಯಾಗ ಅದು ಸಂಗ್ರಹ ಆಗಿರ್ತೈತಿ ನೋಡೋದು. ಚಿತ್ತದಾಗ ಸಂಗ್ರಹ ಆಗಿರ್ತೈತಿ. ಅದು ಚಿತ್ತದೊಳಗೆ ಸಂಗ್ರಹ ಆಕತಿ. ಈ ಬುದ್ಧಿ ಈ ಮನ ಎರಡೂ ಏನೇನು ಮಾಡ್ತಾವೆ ನೋಡ್ರಿ. ಚಲೋದರ ಮಾಡಲಿ ಒಳಗೆ ರೆಕಾರ್ಡ್ ಆಗತ್ತೈತೆ, ಒಳಗೆ ರಿಕಾರ್ಡ್ ಆಗತ್ತೈತೆ. ಕೆಟ್ಟದ್ದಾರ ಮಾಡಿರಿ ಒಳಗೆ ರಿಕಾರ್ಡ್ ಆಗತ್ತೈತೆ. ನೀವು ಏನು ಮಾಡಿದ್ರು ಒಳಗೆ ರಿಕಾರ್ಡ್ ಆಕತಿ ನೋಡ್ರಿ. ಈ ಬುದ್ಧಿಯಿಂದ ಮನಸ್ಸಿನಿಂದ ಇದು ಎಲ್ಲಿ ರಿಕಾರ್ಡ್ ಆಕತಿ? ಚಿತ್ತದೊಳಗೆ ರಿಕಾರ್ಡ್ ಆಕತಿ. ಈ ಚಿತ್ತಕ್ಕೆ ಶಿಕ್ಕ ಹಾಕೋದು ಯಾವುದಂದ್ರೆ ಅಹಂಕಾರ. ಹೌದು, ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ಅಹಂಕಾರ ಶಿಕ್ಕ ಹಾಕ್ತತಿ. ಇವು ನಾಲ್ಕು ಏನು ಮಾಡ್ತಾವ ಅಂದರೆ ಶರೀರ ಬಿದ್ದು ಹೋದ ಮೇಲೆ ಪ್ರಾಣ ಪಂಚಕ ವಾಯುಗಳಲ್ಲಿ ಕೂಡಿದ ಮೇಲೆ ಆತ್ಮನು ಕೂಡ ಬೆನ್ನತ್ತಿ ಹೋಗುವ ಯಾವಂದ್ರೆ ಇವು ನಾಲ್ಕು ಹೊಕ್ಕವು ನೋಡ್ರಿ. ಇವಕ್ಕೂ ಆಕಾರ ಇಲ್ಲ. ಬುದ್ಧಿಗೂ ಆಕಾರ ಇಲ್ಲ, ಚಿತ್ತಕ್ಕೂ ಆಕಾರ ಇಲ್ಲ, ಮನಸ್ಸಿಗೂ ಆಕಾರ ಇಲ್ಲ, ಅಹಂಕಾರಕ್ಕೂ ಆಕಾರ ಇಲ್ಲ. ಇವು ನಾಲ್ಕು ಆತ್ಮದ ಕೂಡ ಬೆನ್ನತ್ತಿ ಹೊಕ್ಕವು. ಇವು ಏನು ಮಾಡ್ತಾ ಗೊತ್ತನ್ರಿ? ಇವು ನಾಲ್ಕು ಈ ದೇಹ ತೊಟ್ಟಾಗ ನೀವು ಏನು ಮಾಡಿರ್ತೀರಿ ನೋಡ್ರಿ. ಈ ಶರೀರಗಳನ್ನು ತೊಟ್ಟಾಗ, ಈ ದೇಹ ತೊಟ್ಟು ಈ ಇಂದ್ರಿಯಗಳ ಮೂಲಕ ನೀವೇನು ಕರ್ಮಗಳನ್ನು ಮಾಡಿರ್ತೀರಿ, ಒಳ್ಳೇದು ಮಾಡಿದ್ರೆ ಒಳ್ಳೇದಕ್ಕೆ ಹೋಗತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಕ್ಕೆ ಹೋಗತಿ. ಯಾರ ಅಪ್ಪಗೆ ಕೇಳೋದಿಲ್ಲ. ಹೋಗತೈತೆ ಒಗ್ಯಾತೈತೆ, ಸಂಶಯನೇ ಇಲ್ಲ ನೋಡ್ರಿ. ಅದಕ್ಕಾಗಿ ಕೇಳ್ತಾರೆ ಭಾಳ ಮಂದಿ, ನನ್ನ ತಕ್ಕಂಗೆ ನಮ್ಮ ಅಪ್ಪ ನಮ್ಮ ಅವಿಲ್ ನೋಡು. ಇಲ್ಲಪ್ಪ, ಏನು ಮಾಡವ, ನಿನ್ನ ಭೋಗದಾಗ ಬಂದೈತಿ ಉಣ್ಣಬೇಕ. ನಾ ಚಲೋ ಅದೇನ್ರಿ, ನನ್ನ ತಕ್ಕಂಗೆ ಗಾಂಡ ಅಲ್ಲ. ಗಾಂಡ ಅಲ್ಲ ಅಂದ್ರೆ ಏನು ಮಾಡಕ್ಕೆ ಬರೋದಿಲ್ಲವ, ಬಂದೈತಿ ನಿನ್ನ ಪಾಲಿಗೆ ಎಡಿ ಉಣ್ಣಬೇಕ. ನಾ ಭಾಳ ಚಲೋ ಅದೇನ್ರಿ ಅಜ್ಜರ, ನನ್ನ ತಕ್ಕಂಗೆ ಹೆಂಡತಿನ ಅಲ್ಲ. ಅಲ್ಲಪ್ಪ, ಏನು ಮಾಡವ ನೀನು ಅನ್ನಂಗಿಲ್ಲ. ಯಾರಿಗೆ ಹೇಳಲೇ ಯವ್ವ ಎನ್ನ ದುಃಖ, ಗಂಡ ಸಿಗಲಿಲ್ಲ ನನ್ನ ತಕ್ಕ. ನೋಡು, ಕಡ್ಕೊಳ್ಳೋದು ಮಡಿವಾಳಪ್ಪ ಬರಿತಾನೆ ಇದನ್ನು ನೋಡು. ಯಾರಿಗೆ ಹೇಳಲೇ ಯವ್ವ ಎನ್ನ ದುಃಖ, ಗಂಡ ಸಿಗಲಿಲ್ಲ ನನ್ನ ತಕ್ಕ. ನಾ ಏನೋ ಭಾಳ ಆಸೆ ಇಟ್ಕೊಂಡಿದ್ದೆ, ಹಂಗಾಗಬೇಕಂತ ಮಾಡಿದ್ದೆ, ಹಿಂಗಾಗಬೇಕಂತ ಮಾಡಿದ್ದೆ, ಚಲೋ ಗೌಡ ಶಾನ್ಯರ ಮನೆಗೇನೋ ಹೋಗ್ಬೇಕಂತ ಮಾಡಿದ್ದೆ. ನಾನು ತೊಗೊಂಡ್ರೆ ತೊಗೊಂಬಂದು ಇಲ್ಲಿ ತುರುಕಿಟ್ರು ಅಂತೇಳಿ ಒಬ್ಬೊಬ್ಬ ಹೆಣ್ಮಗಳು ಬೈತಿರ್ತಾಳೆ. ಹಂಗೆ ಆತ್ಮ ಬಡಬಸ್ತೈತಂತ. ಏನಂತ? ನಾನು ಪುಣ್ಯಜೀವಿಯಾಗಿ ಹುಟ್ಟಬೇಕಂತ ಮಾಡಿದ್ದೆ, ಪುಣ್ಯಾತ್ಮರ ಸಂಘದಾಗಿರ್ಬೇಕಂತ ಮಾಡಿದ್ದೆ. ಯಾವ ಜನ್ಮದ ಕರ್ಮದ ಫಲವೋ ನನ್ನನ್ನು ತೊಗೊಂಡು ಬಂದು ಇಲ್ಲಿ ಒಗೆಯತೈತೆ. ಯಾರು ಹೇಳಿದ್ರು ಕೇಳೋದಿಲ್ಲ, ಅದು ಒಗೆಯತೈತೆ. ನಾ ಭಾಳ ಚಲೋ ಇದ್ರಿ ಅಂದ್ರೆ ಇರುವ ಲೆಕ್ಕ. ಮತ್ತು ಚಲೋ ಇದ್ರು ಚಲೋನ ಮಾಡ್ಬೇಕಾಗಿತ್ತು. ಮತ್ತು ಮಾಡಿದ್ಯಾಕೆ ಸಗಡಿ ತಿನ್ನು ಕೆಲಸ ಅಂತ ಕೇಳ್ತದ. ಅನುಮಾನ ಮಾಡೋದಿಲ್ಲ. ಅದನ್ನು ಓದ್ಕೊತ ಹೋಗ್ಬೇಕು. ನೀವು ಭಾಳ ಚಂದ ಐತಿ. ಅದು ಚಲೋ ಮಾಡಿದ್ಯಾ, ಚಲೋ ಮಾಡಿದ್ರೆ ಚಲೋ ಉಣ್ತಿದೆ, ಕೆಟ್ಟ ಮಾಡಿದರೆ ಕೆಟ್ಟ ಉಣ್ತಿದೆ. ಅದಕ್ಕಾಗಿ ನಾ ಎಲ್ಲಿ ಹೋದಲ್ಲಿ ಒಂದು ಭಾಳ ಸುಂದರವಾದ ಕತೆ ಹೇಳ್ತಿರ್ತೀನಿ. ಭಾಳ ಸುಂದರವಾದ ಕತೆ ಅದು. ನಮ್ಮ ಭೋಗದೊಳಗೆ ಏನೈತೆ ನೋಡ್ರಿ, ಅದು ಬರೋದಿದ್ರೆ ಬರತೈತೆ, ಪಕ್ಕಾ ಬರ್ತೈತಿ. ಅದು ಯಾವ ರೂಪದಲ್ಲಿ ಬರ್ತೈತಿ ಅಂದ್ರೆ ಗಂಡನಿಗೆ ಹೆಂಡತಿಯ ರೂಪದಲ್ಲಿ ಬರ್ತೈತೆ ಅಂತ, ಹೆಂಡತಿಗೆ ಗಂಡನ ರೂಪದಲ್ಲಿ ಬರ್ತೈತೆ ಅಂತ, ಗಂಡ ಹೆಂಡರಿಗೆ ಮಕ್ಕಳ ರೂಪದಲ್ಲಿ ಬರ್ತೈತೆ ಅಂತ, ಗೆಳೆಯರ ರೂಪದಲ್ಲಿ ಬರ್ತೈತೆ ಅಂತ ನೋಡ್ರಿ, ಸಂಬಂಧಿಕರ ರೂಪದಲ್ಲಿ ಬರ್ತೈತೆ ಅಂತ, ರೋಗದ ರೂಪದಲ್ಲಿ ಬರ್ತೈತೆ ಅಂತ, ಬಡತನದ ರೂಪದಲ್ಲಿ ಬರ್ತೈತೆ ಅಂತ, ಚಿಂತೆಯ ರೂಪದಲ್ಲಿ ಬರ್ತೈತೆ ಅಂತ. ಒಟ್ಟು ಮಾತ್ರ ನೀ ಏನು ಮಾಡಿದಿ, ಚಲೋ ಮಾಡಿದ್ರೆ ಚಲೋನ ಬಂದು ಹೊಡಿತೈತಿ, ಕೆಟ್ಟ ಮಾಡಿದ್ರೆ ಕೆಟ್ಟ ಬಂದು ಹೊಡಿತೈತಿ. ಈ ಕರ್ಮಗಳಿಂದ ತಪ್ಪಿಸಿಕೊಳ್ಳಾಕ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ಯಾರು ಮಾತ್ರ ತಪ್ಪಿಸ್ಕೊಂತಾರಂದ್ರೆ ಯೋಗಿಗಳು, ಮಹಾತ್ಮರು ಮಾತ್ರ ತಪ್ಪಿಸ್ಕೊಂತಾರೆ. ಉಳಿದವ್ರಿಗೆ ಇದ್ರ ಕಡೆಯಿಂದ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆ ಏನಂತಾರಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಅಗಾಮಿ ಕರ್ಮ ಅಂತ 3 ಕರ್ಮಗಳನ್ನು ಹೇಳ್ತಾರೆ. ಸಂಚಿತ ಅಂದರೆ ಜನ್ಮ ಜನ್ಮಗಳಲ್ಲಿ ಮಾಡಿದ್ದದು. ಅದು ಹಂಗೆ ಸ್ಟಾಕ್ ಇರ್ತೈತೆ. ಅದು ಹಂಗೆ ಸ್ಟಾಕ್ ಅದು ಹಂಗೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಸೇರೇ ಇರ್ತೈತೆ. ಅದು ಸಂಚಿತ ಕರ್ಮ. ಅದು ಪ್ರಾರಬ್ಧ ಅಂದರೆ ಹಿಂದಿನ ಜನ್ಮದಾಗ ಮಾಡಿದ್ದು. ಅಗಾಮಿ ಅಂದರೆ ಈ ಜನ್ಮದಾಗ ಮಾಡಿದ್ದು, ಈ ಜನ್ಮದಾಗ ಮಾಡಿದ್ದು. ಇವು 3 ಕರ್ಮಗಳು ಹೇಳ್ತಾರೆ. ಈ 3 ಕರ್ಮಗಳು ಎದಕ್ಕೆ ಬರ್ತಾವಂತ? ಶರೀರಕ್ಕೆ ಬರ್ತಾವಂತ, ಮನಸ್ಸಿಗೆ ಬರ್ತಾವಂತ, ಆತ್ಮಕ್ಕೆ ಬರ್ತಾವಂತ. ಅದಕ್ಕೆ ಈ ಭೂಮಿ ಮ್ಯಾಗ ಎಲ್ಲರಿಗೂ ಒಂದೇ ಥರದ ಬುದ್ಧಿ ಇಲ್ಲ, ಎಲ್ಲರಿಗೂ ಒಂದೇ ಥರದ ಸುಖ ಇಲ್ಲ. ಒಂದು ಮನ್ಯಾಗ ಸುಖ ಕಾಲು ಮುರ್ಕೊಂಡು ಬಿದ್ದಿರ್ತೈತಿ, ಇನ್ನೊಂದು ಮನ್ಯಾಗ ದುಃಖ ಬಿದ್ದಿರ್ತೈತಿ. ಒಂದು ಮನ್ಯಾಗ ಬೇಕಾದಷ್ಟು ಸಂತೋಷ ಇರ್ತೈತಿ, ಇನ್ನೊಂದು ಮನ್ಯಾಗ ಬರೇ ದುಃಖನ ಇರ್ತೈತಿ. ಒಬ್ಬರಿಗೆ ಉಂಡು ತಿಂದು ಏನು ಮಾಡಿದ್ರು ಕರಗಲಾರ್ದಷ್ಟು ಇರ್ತೈತಿ, ಇನ್ನು ಕೆಲವ್ರಿಗೆ ಇಲ್ಲದಷ್ಟು ಇರ್ತೈತಿ. ಇದೆಲ್ಲ ಯಾಕೆ ಹಿಂಗಂದ್ರೆ ಇದು ಕರ್ಮಫಲನ ಅಂತ ಹೇಳ್ತಾರೆ. ಇದನ್ನೇ ಬಸವಣ್ಣವ್ರು ಹೇಳ್ತಾರೆ. ನಾನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡಬೇನೆಂಬುದು ನಾ ಬಲ್ಲೆ. ಕರ್ಮ ಅಂದರೆ ಇದು ಕ್ರಿಯಾಪದ, ನಾಮಪದ ಅಲ್ಲ ಇದು. ಕರ್ಮ ಅಂದರೆ ಎದಕ್ಕೆ ಕರಿತೀರಿ ನೀವು? ಕ್ರಿಯಾಪದ. ಕರ್ಮ ಅಂದ್ರೇನು? ಇದ್ರ ಮುಂದೆ ಒಳ್ಳೇದು ಹಚ್ಚಿದ್ರೆ ಒಳ್ಳೆಯ ಕರ್ಮ. ಇವತ್ತಿನ ವಿಷಯ ಕೇಳ್ರಿ, ಅದು ನಿಮ್ಮ ಸುತ್ತಲ ಬರ್ತದೆ ನೋಡ್ರಿ. ಅದು ಒಳ್ಳೇದು ಮಾಡಿದ್ರೆ ಒಳ್ಳೆಯ ಕರ್ಮ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಕರ್ಮ.
ಇವು ಎರಡು ನೀವು ಒಳ್ಳೇದು ಮಾಡಿದ್ದಿಲ್ಲ, ನೀ ನನಗೆ ಯಾಕೆ ಹಿಂಗಾತು ಅನ್ನೋಂಗಿಲ್ಲ. ಒಳ್ಳೇದು ಬರತೈತೆ, ನೀ ಬ್ಯಾಡ್ ಅಂದ್ರೂ ಬರ್ತೈತೆ. ಕೆಟ್ಟದ್ದು ಮಾಡಿದ್ರೆ ಬ್ಯಾಡಂದ್ರೂ ಬರತೈತೆ. ಅದನ್ನು ಬಿಡಕತ್ತಿರೋದಿಲ್ಲ ಅಂತ. ಅದಕ್ಕಾಗಿ ಹೇಳ್ತಾರೆ, ಬರಲಿರುವ ಕರ್ಮವನ್ನು ಗೆದ್ದು ಬಾಳೆಯನೆಂದರೆ ಹಿರಿದು ನಳ ಪಾಂಡವರು ಸಾಯಲೇಕೆ ನೋಯಲೇಕೆ. ನೋಡ್ರಿ, ಏನು ದಶಾವತಾರದಲ್ಲಿ ಬಂದ, ಕೊನೆಗೆ ಸೀತಿ ಕಳ್ಕೊಂಡು ಅಯ್ಯೋ ನನ್ನ ಹೆಂಡತಿ ಕಳ್ಕೊಂಡೆ ಅಂತ ದುಃಖ ಮಾಡಿಕೊಂಡ ಅತ್ತ ರಾಮ ತ್ರೈತಾಯುಗದಲ್ಲಿ. ದ್ವಾಪಾರದಲ್ಲಿ ಬಂದರು, ಧರ್ಮವಂತರಾದರು, ಕೊನೆಗೆ ಹೆಂಡತಿ ಪಗಡೆಯಾಗಿಟ್ಟ ಆಡಿ ಕೌರವರ ಮಧ್ಯದಲ್ಲಿ ಮಾಡಿಕೊಂಡ ಹೆಂಡತಿ ಸೀರೆ ಕಳ್ಯಾಕತ್ರ ಯಾಕೆ ಕಳಿತೀರಿ ಅಂತ ಹೇಳಿಸಿಕೊಳ್ಳಿಲ್ಲ ಇವ್ರ ಕರ್ಮ. ನೋಡ್ರಿ, ಅಲ್ಲಿನೂ ಕೂಡ ದುಃಖಕ್ಕೊಳಗಾದ್ರು. ನೋಡ್ರಿ, ಇಷ್ಟೆಲ್ಲ ಮಾಡಿ ಕಪಟ ನಾಟಕವನ್ನು ಆಡಿದಂತಹ ಒಬ್ಬ ಕೃಷ್ಣ ಕೊನೆಗೆ ಬೇಡನ ಕಡೆಯಿಂದ ಹತನಾಗುವಂಥ ಕರ್ಮ ಬಂತು. ನೋಡಿ, ಇಷ್ಟೆಲ್ಲ ಮಾಡಿದಂಥ ರಾಮ ಕೊನೆಗೆ ಹೆಂಡತಿ ಪವಿತ್ರಿದ್ದು ನಾನು ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಸರಯೂ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂಥ ಪರಿಣಾಮ ಬಂತು. ನಳ ಮಹಾರಾಜ ಅರಣ್ಯಗಳಲ್ಲಿ ತಪ್ಪಲಾ ತಿಂದು ಬದುಕುವಂಥ ಪರಿಣಾಮ ಬಂತು. ಕರ್ಮ ಯಾರನ್ನು ಬಿಡುವುದಿಲ್ಲ ಸ್ವಾಮಿ. ಅದು ಬಂದೀವಿ ಅಂದರೆ, ಶರೀರ ತೊಟ್ಟು ಬಂದೀವಿ ಅಂದ್ರೆ ಅದನ್ನು ಅನುಭವಿಸಲೇಬೇಕಂತ. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಮಾಡಲಿ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿವರಾರ ಕಾಣೆನು. ಯಾರನ್ನು ಬಿಡೋದಿಲ್ಲಂತ. ನೀವು ಹೊರಗೆ ಬೇಕಾದಷ್ಟು ಸರ್ಟಿಫಿಕೇಟ್ ತಗೋ, ಡಿಗ್ರಿ ತಗೋ, ರಾಜ ಆಗು, ಮಹಾರಾಜ ಆಗು, ಮಂತ್ರಿ ಆಗು, ಆದರೆ ಕರ್ಮದಿಂದ, ಮರಣದಿಂದ, ರೋಗದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಸಿದ್ಧಾಂತ ಇದು. ನೋಡಿರಿ, ಸಿದ್ಧಾಂತವೇ ಇದು. ಯಾರು ಬೇಕಾದ್ರೆ ಇದನ್ನು ಚರ್ಚೆ ಮಾಡ್ಬೋದು ನೀವು, ನನಗೆ ಕೂಡ ಸಿದ್ಧಾಂತನೇ ಇದು. ಮತ್ತು ಇದನ್ನು ಕಳ್ಕೊಳಕ್ಕೆ ಬರ್ತತೆ ಏನ್ರಿ ಅಂದ್ರೆ ಕಳ್ಕೊಳಕ್ಕೆ ಬರ್ತತೆ ಅಂತ ಹೇಳ್ತಾರೆ. ಅದಕ್ಕೆ ದಾರಿ ಬೇರೆ ಅದಾವೆ. ಅದನ್ನು ಎಲ್ಲನೂ ಒಮ್ಗೆ ಹೇಳಬಾರ್ದಲ್ಲ, ಮತ್ತು ಇನ್ನೂ ಒಂದು ತಿಂಗಳು ಇರ್ಬೇಕಲ್ಲ ನಾನು ನಿಮ್ಮೂರಾಗ. ಅದು ಬರ್ತೈತೆ. ಅದು ಕಳ್ಕೊಳಕ್ಕೆ ದಾರಿ ಬೇರೆ ಹೇಳ್ತಾರೆ. ಇದು ಹೆಂಗೆ ಬಂದು ನಮಗೆ ತೊಡರ್ಕೊಂತೈತಿ ಅಂದ್ರೆ, ಭೂಮಿ ಒಳಗೆ ಯಾವ ಬೀಜ ಬಿತ್ತಿತ್ತೀರಿ ಅದ ಫಲ ಬರ್ತೈತಿಲ್ಲ. ಭೂಮಿ ಒಳಗೆ ಜೋಳ ಬಿತ್ತಿರಿ, ಫಲ ಯಾವುದು ಬರ್ತೈತಿ? ಯಾವ್ದು ಬರ್ತೈತಿ ರೀ ಆದಿಗೊಂಡವ್ರು? ಜೋಳನ ಬರ್ತೈತೆ ಅದಲ್ಲ. ಇಲ್ಲಪ್ಪ ನಾ ಗೋಧಿ ಬರ್ತೈತೆ ಅಂತೀನಿ, ಹೊಚ್ಚದಿ ಸ್ವಾಮಿನಿ ಅಂತೀರಿ ನನಗೆ. ಬರಂಗಿಲ್ಲ. ಜೋಳ ಬಿತ್ತಿದ್ರೆ ಜೋಳನ ಬರ್ತೈತಿ, ಗೋಧಿ ಬಿತ್ತಿದ್ರೆ ಗೋಧಿನ ಬರ್ತೈತಿ, ಕಡ್ಲೆ ಬಿತ್ತಿದ್ರೆ ಕಡ್ಲಿನ ಬರ್ತೈತಿ. ಬೇವಿನ ಬೀಜ ಬಿತ್ತಿದ್ರೆ ಯಾವ ಮರ ಬರ್ತೈತಿ? ಬಹುಶಃ ನಿಮ್ಮ ಲಕ್ಷ್ಯ ಇಲ್ಲಿಲ್ಲತ್ತ ಕಾಣ್ತೈತಿ. ಗುರುಗಳು ಪಾಠ ಹೇಳಕತ್ತಿದ್ರಂತ ಕ್ಲಾಸ್ ರೂಮ್ನ್ಯಾಗ. ಪರಾಮರ್ಶೆಯಲ್ಲಿ ಬರ್ತೈತಿ ಅದು. ಶೂನ್ಯ ಸಂಪಾದನೆ ಪ್ರಭುಲಿಂಗಲೀಲೆ ಪರಾಮರ್ಶೆಯಲ್ಲಿ ಬರ್ತೈತಿ. ಕತೆ ಬರ್ತೈತಿ, ಭಾಳ ಚಂದ ಹೇಳ್ತಾರೆ. ಪಾಠ ಹೇಳಕತ್ತಿದ್ರಂತ. ಹುಡುಗ ನಾ ಶಾಲೆಗೆ ಹೋಗಕ್ಕೆ ಅಲ್ಲಿ ಪಂಚಮಿ ಬಂದೈತಿ, ಅವ್ರವ್ ಕರ್ಚಿಕಾಯಿ ಮಾಡಕತ್ತಿದ್ಲಂತ. ಯಾರು? ನಾವು ಅಲ್ಲಿ ಇವತ್ತು ನೀ ಕರ್ಚಿಕಾಯಿ ಮಾಡಕತ್ತಿದ್ದಿ, ಅದಕ್ಕೆ ನಾ ಕರ್ಚಿಕಾಯಿ ಶಾಲೆಗೆ ಹೋಗ 10 ಮುಣಿಗೆ ಬಂದ ಮೇಲೆ ತಿನ್ನಿ ಅಂತ ಅಂದ್ಲಂತ. ಇವ ಆ ಕರ್ಚಿಕಾಯಿನ ತಲೆಯಾಗಿ ಇಟ್ಕೊಂಡು ಹಾನಂತ. ಅವತ್ತು ಶಾಲೆಯಾಗ ಗುರುಗಳು ಪಾಠ ಮಾಡಕತ್ತರಂತ. ಪಾಠ ಮಾಡುವಾಗ ಹೇಳಿದ್ರಂತ, ಬೇವಿನ ಗಿಡದಲ್ಲಿ ಯಾವ ಕಾಯಿ ಬಿಡುತ್ತದೆ ನೀ ಹೇಳಂದ್ರಂತ. ಬೇವಿನ ಕಾಯಿ ಅಂದಂತ. ಹುಣಸಿ ಗಿಡದಲ್ಲಿ ಯಾವ ಕಾಯಿ ಬಿಡುತ್ತದೆ? ಹುಣಸಿ ಕಾಯಿ ರೀ ಅಂದಂತ. ಮಾವಿನ ಗಿಡದಲ್ಲಿ ಯಾವ ಕಾಯಿ ಬಿಡ್ತೈತೆ ನೀ ಹೇಳಂದ್ರೆ ಅವ್ನು ಕರ್ಚಿಕಾಯಿ ಬಿಡ್ತೈತೆ ರೀ ಅಂದಂತವ. ಅಂದ್ರೆ ಅವನ ಚಿತ್ತ ಎಲ್ಲಿ ಹೋಗಿತ್ತು? ಅಲ್ಲಿಗೆ ಹೋಗಿತ್ತದು. ಅವ್ರವ್ ಅಡುಗೆ ಮನ್ಯಾಗ ಕರ್ಚಿಕಾಯಿ ಮಾಡೋದ್ರಾಗ ಅವ್ನು ತಲೆ ಹೋಗಿಬಿಟ್ಟಿತ್ತದು. ಅದಕ್ಕೆ ಅವನು ಬಾಯಾಗ ಏನಂದ್ಬಿಟ್ಟವ, ಅವನು ಕರ್ಚಿಕಾಯಿ ನೆನಪಿಗೆ ಬಂದು ಕರ್ಚಿಕಾಯಿ ಬಿಡ್ತತ್ರಿ ಅಂತ ಹೇಳಿದ್ರೆ. ಅದಕ್ಕೆ ನಾ ಮತ್ತು ನಿಮ್ಮನ್ನ ಕೇಳಿದ್ರಿ, ನೀವು ಏನಾರು ಹೇಳಿಗಿಡಿರಿ? ಇಲ್ಲ, ನೀವು ಶಾಣ್ಯರಿದ್ರಿ. ಯಾಕಂದ್ರೆ 30-40 ವರ್ಷ ಕೇಳಿದವರಿದ್ರಿ ನೀವು. ನಿಮ್ಮ ಮುಂದೆ ನಾವು ವಿಚಾರ ಮಾಡಿ ಮಾತಾಡ್ಬೇಕು. ಏನು ಹೇಳಿದ್ರೆ ಈ ಜನ ಒಪ್ಕೊತಾರೆ ಅನ್ನೋದನ್ನು ಭಾಳ ತೂಕ ಮಾಡಿ 8 ತಾಸು ತಲೆ ತಿರುಗಿಸಿ ಬಂದು ಇಲ್ಲಿ ಲಗ ಹೊಡಿಬೇಕು ನಾವು. ಯಾಕಂದ್ರೆ ಭಾಳ ಮಂದಿ ಕುಂತು ಹೋಗ್ಯಾರ ಇಲ್ಲಿ. ಭಾಳ ಮಂದಿ ಕುಸ್ತಿ ಹೋಗೋದು ಹೋಗ್ಯಾರ. ನಮಗೆ ಕುಸ್ತಿ ಬಂದತಿ ಇಲ್ಲಿ. ಭಾಳ ಒಳ್ಳೆಯ ವಿಚಾರನ ಹೇಳಕತ್ತಿದ್ದು. ಮಾವಿನ ಬೀಜ ಬಿತ್ತಿದ್ರೆ ಏನು ಬಂತು? ಮಾಮ ಬಂತು. ಬೇವು ಬಿತ್ತಿದ್ರೆ ಏನು ಬಂತು? ಬೇವ ಬಂತು. ಹುಣಸಿ ಬಿತ್ತಿದ್ರೆ ಏನು ಬಂತು? ಹುಣಸೆ ಬಂತು. ಯಾವನೋ ಒಬ್ಬ ಬೇವಿನ ಬೀಜ ಬಿತ್ತಿ ಮಾವಿನ ಮರ ಬರಲಿಲ್ಲ, ಮಾವಿನ ಹಣ್ಣು ಸಿಗಲಿಲ್ಲ ಅಂತ ಅಳಾಕತ್ನಂತ. ತಪ್ಪು ಯಾರ್ದು? ಬಿತ್ತಿದೆ ಅಂದದಲ್ಲ. ನೀ ಮಾಡಿದ್ಯೋ ನಿನ್ನ ಕರ್ಮಕ್ಕೆ, ಉಣ್ಬೇಕು ನಿನ್ನ ಧರ್ಮಕ್ಕೆ. ನಾ ಬೇವಿನ ಬೀಜ ಬಿತ್ತಿಲ್ಲಪ್ಪ, ನಾ ಬಿತ್ತಿರೋದು ಬೇವಿನ ಬೀಜ ಬಿತ್ತೀನಿ, ನನಗೆ ಮಾವಿನ ಹಣ್ಣು ಸಿಗಲಿಲ್ಲ ಅಂತ ತಿಳ್ಕೊಂಡು ನೀ ಯಾರಿಗೂ ದೂರಾಕ ಬರೋದಿಲ್ಲ. ನೀ ಏನು ಬಿತ್ತಿ ಅದನ್ನು ಉಣ್ಣಾಕಬೇಕು, ಉಣ್ಣಲೇಬೇಕು. ಉಣಲಿಲ್ಲ ಅಂದ್ರೆ ಬಡದು ಉಣಿಸ್ತೈತೆ ಅಂತದ ಕರ್ಮ. 2 ರೀತಿ ಉಣಿಸ್ತೈತೆ ಅಂತ. ಒಂದು ಹೊಡೆದು ಉಣಿಸ್ತೈತೆ ಅಂತ, ಅಟ್ಟಕ್ಕೂ ಉಣ್ಲಿಲ್ಲ ಅಂದ್ರೆ ಒಮ್ಮೆ ಒದ್ದು ಉಣಿಸ್ತೈತೆ ಅಂತ. ನೋಡ್ರಿ, ಅದು ಭಾಳ ಕೆಟ್ಟ ಅಂತದ್ದು. ಅದನ್ನು ಹೇಳ್ತಾರೆ ಅವರು. ಏನು ಮಾಡಲ್ಲ ಎನ್ನ ಕರ್ಮದ ಫಲವು ಬೆಂಬತ್ತಿ ಕಾಡಿತ್ತಯ್ಯ, ಜನ್ಮಕ್ಕೆ ಎನ್ನ ಬೆಂಬತ್ತಿ ಕಾಡಿತ್ತಯ್ಯ. ಶ್ರೀ ಗುರುವೇ ಕರುಣಾಕರಣೆ, ಎನ್ನ ಬಂದು ಈ ಕರ್ಮವನ್ನು ಕೊಡಹಿ ಎನ್ನ ಎತ್ತಿಕೊಳ್ಳಯ್ಯ, ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತೀನಿ. ಎತ್ಕೋರೋ ಮರಯ್ಯ, ಎಷ್ಟಂತ ಕಾಡತಿಯೋ ಗುರುರಾಯ, ಕಷ್ಟವ ಪರಿಹರಿಸೋ ಮಹಾರಾಯ ಅಂತೇಳಿ ಬಳಲಿದ್ರು ಸಾಧಕರು. ಬಳಲಿ ಬೇಸತ್ತು ಬೆಂಡಾದರು. ಕೊನೆಗೆ ಅವಾಗ ಅವರಿಗೆ ಗುರುಕೃಪೆ ಆಯ್ತು, ಅವ್ರ ಕರ್ಮ ಹರಿತು. ಗುರುಕೃಪೆ ಯಾವಾಗ ಆಯ್ತು, ಕರ್ಮ ಹರಿವು ಕಾಲ ಬಂತು ಅಂತ ತಿಳ್ಕೊಬೇಕಂತ. ಗುರುಕೃಪೆ ಆಗಲಿಲ್ಲ ಅಂದ್ರೆ ಕರ್ಮ ಹರಿದಿಲ್ಲ ಅಂತ ತಿಳ್ಕೊಬೇಕು.
ಅದು ಹೆಂಗೆ ಬಂದು ಉಣಿಸ್ತೈತಿ ಅಂದ್ರೆ ಅದು ಬಂದು ಉಣಿಸ್ತೈತಿ. ಅದಕ್ಕೊಂದು ಸುಂದರ ಕತೆ, ಒಬ್ಬವನ ಕತೆ ನಾ ಭಾಳ ಕಡೆ ಹೋದಲ್ಲಿ ಹೇಳ್ತಿರ್ತೀನಿ. ಅದು ಎಂಥ ಕತೆ ಅಂದರೆ, ಒಬ್ಬ ಮನುಷ್ಯ ಹೋದ, ಒಬ್ಬ ಮಹಾತ್ಮರ ಹಂತಕ್ಕೆ ಹೋದ, ಶಿವಯೋಗಿಗಳ ಹಂತಕ್ಕೆ ಹೋದ. ನಿಮ್ಮನ್ನು ಭಾಳ ದೊಡ್ಡ ಜ್ಞಾನಿಗಳಂತಾರೆ, ನಿಮ್ಮನ್ನು ಭಾಳ ದೊಡ್ಡ ಮಹಾತ್ಮರಂತಾರೆ, ಮತ್ತು ನಾಳೆ ನನ್ನ ಜೀವನದಾಗ ಏನಾಕೈತಿ ಹೇಳ್ರಿ ಅನ್ನಂತ. ಅವ್ರಂದ್ರಂತ, ನಿನ್ನ ಜೀವನದಾಗ ಏನಾಕೈತಿ, ಏನಾಗೋದು ಅದು ಆಕೈತಿ ಹೋಗಂದ್ರಂತ. ಮತ್ತು ನಿಮ್ಮನ್ನು ಜ್ಞಾನಿಗಳು ದೊಡ್ಡವರು ಮಹಾತ್ಮರು ಅಂತಾರೆ. ಅನ್ನೋರ ಬಾಯಿ ಮುಚ್ಚಕ್ಕಾಗೋದಿಲ್ಲ ತಮ್ಮ, ಗಡಿಗೆ ಬಾಯಿ ಮುಚ್ಬೋದು, ಮನುಷ್ಯರ ಬಾಯಿ ಮುಚ್ಚಕ್ಕಾಗ. ನಾ ಏನು ಅನ್ನಂದಿನ ಅವ್ರು ಅಂದ್ರೆ ನಾ ಏನು ಮಾಡ್ಬೇಕು? ಮತ್ತು ನೀವು ಅದಿರಿ ಅಂತಾನ ಅಂತಾರ, ಮತ್ತು ನೀವು ಹೇಳ್ರಲ್ಲ, ನೀವು ಜ್ಞಾನಿಗಳು ಮಹಾತ್ಮರದಿರಿ, ನಾಳೆ ನನ್ನ ಭೋಗದಾಗ ಏನೈತಿ ಹೇಳ್ರಲ್ಲ. ಇದ್ದದ್ದಾಕೈತಿ ಹೋಗೋ ಮಾರ, ಯಾಕೆ ತಲೆ ತಿಂತಿ ಅಂದ್ರೆ ಅಂತವ್ರು. ನೀವು ಹೇಳಲಿಲ್ಲ ಅಂದ್ರೆ ಸೋತೀನಿ ಅಂತ ಒಪ್ಕೋರಿ ಅಂತವ. ಮತ್ತು ಒಣ ತಿಂಡೆಲ್ಲ ನಿಮ್ಮ ಮಗನ ಹೋಗಿ ಅವ್ರ ಮುಂದೆ ಜಗಳ ತೆಗೆದು ಇಂಥವ ಬೆಟ್ಟಕ್ಕಿರ್ತಾವೆ ಎಲ್ಲಿ ಹೋದ್ರೂ. ಇದ್ದದ್ದಾಕೈತಿ ಹೋಗೋ, ನಿನ್ನ ಭೋಗದಾಗ ಇದ್ದದ್ದಾಕೈತಿ ಹೋಗಂದ್ರಂತವ್ರು. ಸೋತೀನಿ ಅಂತ ಒಪ್ಕೋರಿ ಅಂದಂತ. ಇಲ್ಲಪ್ಪ, ನಾಳೆ ನಿನ್ನ ಭೋಗದಾಗ ಸಿಹಿ ಉಣ್ಣು ಯೋಗ ಐತಿ ಅಂದ್ರೆ ಅಂತವ್ರು. ಏನೈತಿ ಅಂದರು? ಸಿಹಿ ಉಣ್ಣು. ಒಂದು ವೇಳೆ ನಾವು ಉಣಲಿಲ್ಲ ಅಂದ್ರೆ, ಉಣ್ಣು ಯೋಗ ಐತಿ ಹೋಗೋ ಮಾರ, ಯಾ ಉಣಿಸ್ತೈತಿ ಹೋಗೋದಂದ್ರಂತ. ಉಣಲಿಲ್ಲ ಅಂದ್ರೆ ನೀವೇನು ಮಾಡೋರು ಹೇಳ್ರಿ? ಮಠ ಬಿಟ್ಟು ಹೊಕ್ಕಿರಿ ನನ್ನಂತ, ಹೊಕ್ಕಿನ ಹೋಗತ್ತಾಗಂದ್ರಂತವ್. ನಿನ್ನಂತವ್ನ ಕಾಟಕ್ಕೆ ಕಡಿವಾಗ ಇರ್ತೀನಿ ಹೋಗಂದ್ರಂತವ್ರು. ಇವ ಗುರುವಿನ ಮಾತು ಸುಳ್ಳು ಮಾಡ್ಬೇಕಂತೇಳಿ ಮಗ ನಶೀನ್ಯಾಗ 5ಕ್ಕೆ ಊರು ಬಿಟ್ಟು ಹೋಗಿ ಅಡವ್ಯಾಗ ಗಿಡ ಏರಿ ಕುಂತಂತ. ಯಾರು? ಗುರುವಿನ ಮಾತು ಸುಳ್ಳು ಮಾಡ್ಬೇಕಂತ 5ಕ್ಕೆ ಹೋಗಿ ಗಿಡ ಏರಿ ಕುಂತಂತ. ಗಿಡ ಏರಿ ಕುಂತ ಬೆಳಗ್ಗೆ ಹರಿತು. 8 ಆತು, 10 ಆತು, 12 ಆತು, 1 ಆತು, 2 ಆತು. ಆತಾಳ ಇನ್ನೊಂದು 4 ತಾಸು ಆದ್ರೆ ಸೂರ್ಯ ಮುಣುಗ್ತಾನ. ಗುರುವಿನ ಮಾತು ಸೋಲ್ತೈತಿ, ಗುರುವಿನ ಸೋಲಿಸಿದೆ, ನಾ ಗೆದ್ದೆ ಅನ್ನೋ ಅಹಂಕಾರದಾಗ ಕುಂತ. 4 ಇಳಿವತ್ತಾಗಿತ್ತು. ಹಿಂದಿನ ಕಾಲದಾಗ ಚಕ್ಕಡಿ ಬಂಡಿಗಳನ್ನು ಕಟ್ಕೊಂಡು ಊರಿಂದ ಊರಿಗೆ ಲಗ್ನಕ್ಕೆ ಹೊಕ್ಕಿದ್ದು. ಚಕ್ಕಡಿ ಗಾಳಿ ಗಿಲಕ್ 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 ಅಂತ ಸಪ್ಪಳ ಮಾಡ್ಕೊಂತ ಹೊಕ್ಕಿದ್ದು. ಇವ ಯಾವ ಗಿಡ ಏರಿ ಕೂತಿದ್ನಲ್ಲ, ಗಿಡದ ಮಗ್ಗಲ ಒಂದು ಸಣ್ಣ ಜರಿ ಹರಿದಿತ್ತು. ಇಲ್ಲೇ ನೀರು ಅದಾವ, ಇನ್ನೂ ಈಗ ಬೆಳಕೈತಿ, ದಡಗ್ನ ಇಲ್ಲೇ ಇಳಿದು ಇಲ್ಲೇ ಅಡುಗೆ ಮಾಡ್ಕೊಂಡು ಉಂಡು ಮುಂದಿನ ಊರಿಗೆ ಹೋಗೋಣ್ರಿ ಅಂಥೇಳಿ ಅವ್ರು ಚಕ್ಕಡಿ ತರಬಿದ್ರು. ಇಳಿಯವ್ರು ಇಳಿದ್ರು, ಹುಡುಗರು ಆಡಾಕತ್ವು, ಎತ್ತಿನ ಮೈ ತಿಕ್ಕವ್ರು ತಿಕ್ಕಾಕತ್ರು, ಹೆಣ್ಮಕ್ಕಳು ಒಲಿ ಊಡಿ ನೀರು ತರೋರು ನೀರು ತಂದರು, ಅಡಿಗೆ ಕುದಿಯಾಕತ್ತು. ಚಲೋ ಶಾವಿಗೆ ತಂದಿದ್ರು, ಚಲೋ ಸೋತಿ ಬೀಜ ತಂದಿದ್ರು, ಕುದಿಸಿ ಘಮ 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 ಅಂತ ತಿಳ್ಕೊಂಡು ಕಸಕಸಿ ಪಾಯಸ ಆಗದೆ ಗಮ್ ಅಂತ ಮಾಡಾಕತ್ರು. ಇವ ನೋಡಿದ, ಮಾಡಿದ್ರೆ ಮಾಡುವಲ್ರಕ್ಕ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳಕತ್ತಾರ. ನಾ ಗಿಡದ ಮ್ಯಾಗ ಕುಂತೀನಿ, ನಾನು ಅವ್ರು ನೋಡಿಲ್ಲ, ಅವ್ರು ನಾ ನೋಡಿಲ್ಲ, ಮಾಡ್ಕೊಂಡು ಉಂಡು ಹೊಕ್ಕಿದ್ದಾರೆ ಬಿಡ ಅಲ್ಲ. ಮತ್ತು ದಾರಿ ಅಂದ್ರೆ ಎಲ್ಲರೂ ಹೋಗೋರ ಬರೋರು, ನಾ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಲಿ ಅಂತೀವ. ನೋಡಿ, ಒಲಿ ಮ್ಯಾಗ ಒಂದು ಕಡೆ ಸಂಗಟಿ ಕುದಿಯಾಕತ್ತು, ಒಂದ್ರದಾಗ ಸಾರು ಕುದಿಯಾಕತ್ತು, ಒಂದ್ರದಾಗ ಶಾವಿಗೆ ಪಾಯಸ ಕಳ 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 ಕುದಿಯಾಕತ್ತು. ದೂರದಿಂದ ಒಂದು ಕಳ್ಳರ ಗುಂಪು, ಕಳ್ಳರ ಹಿಂಡಿ ಕ್ಯಾಕಿ ಹೊಡ್ಕೊಂತ ಬಂತು. ದಂಡಿನ ದಾರಿ ಬಡಿಯವ್ರು ಅಂತ ಬರ್ತಿದ್ರು ಅವಾಗ. ದಂಡಿನ ದಾರಿ ಬಡಿ ಮಂದಿ ಅಂತಿತ್ತು ಅವಾಗ. ಈ ಧ್ವನಿ ಕೇಳಿದ ಗುಟ್ಲೆ ಇವ್ರು ಏನಂದ್ರು, ಇನ್ನೇನಾರ ಇವ್ರ ಕೈಯಾಗಿ ಸಿಕ್ಕಿವಿ ಅಂದ್ರೆ ನಮ್ಮ ಹೆಂಡ್ರ ಮಕ್ಕಳ ಅನಾಸ್ತಿ ಸತ್ತು ಹೊಕ್ಕಿವಿ, ಮೈ ಮ್ಯಾಗಿನ ಬಂಗಾರನೂ ಉಳಿದಿಲ್ಲ, ನಮ್ಮ ಜನ್ಮನೂ ಉಳಿದಿಲ್ಲ. ಕೈಗೆ ಸಿಕ್ಕದ್ದು ತೊಗೊರ್ರಿ, ದೌಡ್ ಚಕ್ಕಡಿ ಬಂಡಿ ಕೊಳಕಟ್ರಿ, ಮಾಡಿದ ಅಡಿಗೆ ಬಿಡ್ರಿ, ಏನು ಸಿಗ್ತೈತೆ ಅದನ್ನು ತೊಗೊಂಡು ಮೊದಲು ಇಲ್ಲಿಂದ ಹೋಗೊಂಡ್ರಿ, ನಾವು ಕಳ್ಳರ ಕಡೆಯಿಂದ ಪಾರಾಗೋಣ ಅಂಥೇಳಿ ಮಾಡಿದ ಅಡಿಗೆ ಅಲ್ಲೇ ಬಿಟ್ಟರು, ಹೋಗಿಬಿಟ್ರು. ಇವರು ಸುಳಿವಿನ ಮ್ಯಾಗ ಬಂದು, ಅಲೇ ಇವನ ನಾವು ಸಪ್ಪಳ ಮಾಡ್ಲಾರ್ದ ಬಂದಿದ್ರೆ ಎತ್ತ ಚಾನ್ಸ್ ಇವತ್ತ ಚಲೋ ಮಂದಿನ ಹೊಡಿತಿದ್ವಿ, ಸೇರ್ಲಾರ್ದಷ್ಟು ಬಂಗಾರ ಸಿಗ್ತಿತ್ತು, ತಪ್ಪು ಮಾಡಿದ್ವಿ ನಾವು ಅಂತೇಳಿ ಇವ್ರು ಪೇಚಾಡಕತ್ರು. ಕೊನೆಗೆ ಮರಾಯ ಬೆಳ್ಳಿ ಬಂಗಾರ ಸಿಗ್ಲಿಕ್ಕೆ ಏನಾಯ್ತು ನಮ್ಮ ಹಣೆ ಬರಕ್ಕೆ, ಹೊಟ್ಟೆ ಹಸತಿ, ಅಡಿಗೆ ರೈತಲ್ಲ ಅಡಿಗೆನಾರ ಉಣ್ಣುನು ಅಂತೇಳಿ ಅಂದರು. ಆಯ್ತು ಉಣ್ಣುನು. ಕಳ್ರೆಲ್ಲ ಉಣ್ಣು ಟೈಮ್ನ್ಯಾಗ ಒಬ್ಬ ಕಳ್ಳಂದ, ಅಲ್ಲ ಅವರು ಸಂತೋಷದಿಂದ ಅಡುಗೆ ಮಾಡ್ಕೊಂಡು ಉಣ್ಣಾಕತ್ತಾಗ ನಾವು ಬಂದದಕ್ಕೆ ಹೆದರಿ ಹೋಗ್ಯಾರ. ಅವರು ಹೋಗೋಬೇಕಾದ್ರೆ ಅವ್ರು ಏನಾರ ಇದಕ್ಕೆ ವಿಷ ಹಾಕಿ ಗೀಕಿ ಹೋಗಿಗಿದ್ರಂದ್ರೆ, ವಿಷ ಹಾಕಿ ಹೋಗಿಗಿದ್ರಂದ್ರೆ ಏನು ಮಾಡೋದು? ಹೌದಪ್ಪ, ಹೇಳಕ್ಕೆ ಬರೋದಿಲ್ಲ. ಮತ್ತು ಇದಕ್ಕೆ ಏನಾರ ಮಗ್ಳು ಏನಾರ ಹಾಕ್ಬೇಕಂದ್ರೆ ಇಲ್ಲೇನೂ ಇಲ್ಲ ಅಂತ ತಣ್ಣಗ ಕುಂದ್ರಬೇಕಿಲ್ಲ ಮಗ. ಮೇಲೆ ಕುಂತಿದ್ದ, ಮೇಲೆ ಕುಂತವ್ ತಣ್ಣಗೆ ನಾನಾ ನೋಡಿ ನೋ ಮಾರ ತಣ್ಣಗ ಉಂಡ್ರಿ ಏನೂ ಹಾಕಿಲ್ಲ ಅಂತೀವ. ಏನಂದ್ರೆ ನಾನು ನೋಡೀನಿ ಮಾರಾಯ, ನಾನಾ ನೋಡೀನಿ, ಏನು ಹಾಕಿಲ್ಲ. ಅವ್ರ 1 ಹುಟ್ಟಂದ್ರೆ 9 ಹುಡ್ತಾವ ಸಂಶಯ. ನಾ ಹೇಳಿಲ್ಲ ಅವರು ವಿಷ ಹಾಕಿದ್ದಕ್ರೆ ನಾವು ಉಂಡು ಹೆಂಗೆ ಉಳ್ಳೆಯಾಡಿ ಸಾಯ್ತೀವಿ ಅನ್ನೋದು ನೋಡಾಕ ಅವ್ರು ಮನುಷ್ಯನ ಮೇಲೆ ಕುಂದ್ರಿಸಿ ಹೋಗ್ಯಾರ. ಇಳಿ ಕೆಳಗಂದ್ರೆ ಅವ್ರು. ನಾ ಇಳಿದಿಲ್ಲಪ್ಪ ಅಂದ್ರು ಅವ್ರು. ಯಾಕೆ ಇಳಿದಿಲ್ಲ? ನಾ ಶಪಥ ಮಾಡಿ ಬಂದೀನಿ. ಹೇಳಿದ್ದಿಲ್ಲ ನಾ ಅವ್ರ ಪೈಕಿನ ಇವ. 1 ಹುಟ್ಟಂದ್ರೆ 9 ಹುಡ್ತಾವೆ. ಸಂಶಯಕ್ಕೆ ಏನಾರ ಮಿತಿ ಐತೇನ್ರಿ ಸ್ವಾಮಿ? ಸಂಶಯ 1 ಹುಟ್ಟಂದ್ರೆ 9 ಹುಡ್ತಾವೆ. ಯಾಕೆ ಶಪಥ ಮಾಡಿ ಬಂದು? ನಮ್ಮ ಊರಾಗ ಒಂದು ಮಠ ಐತಿ, ಗುರುಗಳಿಗೆ ಶಪಥ ಮಾಡಿ ಬಂದೀನಿ. ಏನಂತ? ಹಿಂಗೆ ಮಾಡಿ ಬಂದೀನಿ. ಸರಳ ಕೆಳಗಿಳಿ ಅಂದ್ರೆ ಅವ್ರು. ನಾ ಏನು ಇಳಿಯೋದಿಲ್ಲಪ್ಪ ಅಂದರು. ಬೇಕಾದ್ರೆ ನೀವು 6:30 ಮುಂದೆ ಇಳಿತೀನಿ.
ನೀ ಹೇಳ್ದಂಗೆ ಕೇಳ್ಬೇಕಂದ್ರೆ ಇಳಿತೀನಿ ಅಂತ 4 ಕಲ್ಲು ಹೋಗಿದ್ರು ಜಕ್ಕಸ್ತ ಹೇಳೋದು ಉಣಬಾ ಅಂದರು. ನಾ ಬೇಕಾದ್ರೆ ಸಂಗಟಿ ಸಾರು ಉಣ್ತೀನಿ, ಸ್ವೀಟ್ ಉಣ್ಣೋದು ನೋಡು, ಅದನ್ನ ಮೊದಲು ಉಣ್ಣಂದ್ರು ಅವ್ರು. ಏನಂದ್ರೆ ಅವ್ರ ಮೊದಲು ಅದನ್ನ ಉಣ್ಣಂದ್ರು ಅವರು. ಇಲ್ರಿ ನಂದು ಶಪಥ ಐತೆ ಅಂದ್ರೆ ಅವ್ರು. ಸಣ್ಣಗೆ ಸರಳ ಉಣ್ತೀನಂದ್ರೆ ಇಲ್ಲಪ್ಪ ನಾವು ಉಣ್ಣೋದಿಲ್ಲ ಅಂದರು. ಬಾಯಿಗೆ ಒಬ್ಬ ಕಪಾಳಕ್ಕೆ ಹೊಡೆದ ಬಾಯಿ ತೆಗ್ದ, ಇನ್ನೊಬ್ಬ ಬಾಯಾಗಿ ತುರುಕಿದ, ಮತ್ತೊಬ್ಬ ಕಪಾಳಕ್ಕೆ ಬಡದ ನುಂಗ್ಯದನ ಅಂದರು. 4 ತುತ್ತು ನುಂಗಿಸಿ ಕುಂದ್ರಿಸಿದ್ರು, ಏನೂ ಆಗಲಿಲ್ಲ. ಕಿಶಾದಾಗ ಏನಾರ ಇಟ್ಕೊಂಡ್ಬಂದಿನ ಅಂದ್ರೆ ಏನೂ ಇಲ್ಲ ಅಂದ. ಹೋಗ ನಡಿ ಊರಿ ಕಡೆ ಅಂತಂದ್ರೆ ಕೊನೆಗಿದು ಜೋತು ಮಾರಿ ಬಿಟ್ಕೊಂಡು ಊರಿಗೆ ಬಂದು ಪಾದ ಗುರುಗಳು ಅಂತೇಕ ಏನಯ್ಯ ಸೋತ್ಯೋ ಗೆದ್ಯೋ ಅಂದ್ರೆ, ಗುರುಗಳೇ ಊರಾಗಿದ್ರೆ ಮರ್ಯಾದೆಯಿಂದ ಕರೆದು ಕಿಮ್ಮತ್ತಿನಿಂದ ಉಣಿಸ್ತಿದ್ರಿ. ಊರಾಗಿದ್ರೆ ಮರ್ಯಾದೆಯಿಂದ ಕರೆದು ಕಿಮ್ಮತ್ತಿನಿಂದ ಯಾವರ ಸೀರೆ ಕಾರಣೋ, ಕುಬ್ಸೋದ ಕಾರಣೋ, ಯಾವರ ಮೈನೆರ್ತ ಕಾರಣೋ, ಲಗ್ನದ ಕಾರಣೋ, ಯಾವರ ಪೂಜಾಕೋ ಪ್ರೀತಿಯಿಂದ ಕರೆದು ಉಣಿಸ್ತಿದ್ರಿ ಸ್ವೀಟ. ಅಲ್ಲಿ ಒಲ್ಲೆ ಅಂದರು ಕಪಾಳ ಬಡದು ಉಣಿಸಿದ್ರಿ ಗುರುಗಳೇ. ಇನ್ನೊಮ್ಮೆ ನಿಮ್ಮ ಸುದ್ದಿಗೆ ಬರೋದಿಲ್ಲ ರೀ. ಆವಾಗ ಗುರುಗಳು ಹೇಳ್ತಾರೆ, ತಮ್ಮ ನಮ್ಮ ಭೋಗದೊಳಗೆ ಏನು ಉಣ್ಣೋದೈತಿ ಅದನ್ನು ನಾವು ಸರಿಸಿದ್ರಿ ಎಂದು ಬಿಡೋದಿಲ್ಲ. ನೀ ಪಾತಾಳದಾಗಿದ್ದರೂ ಕರ್ಮ ಬಂದು ಅದನ್ನು ಉಣಿಸತೈತಿ, ಅದನ್ನು ಉಣ್ಣಾಕಬೇಕು. ಇದನ್ನು ಗೆದ್ದವರ ಮಹಾತ್ಮರು, ಬಿದ್ದವರು ಸಂಸಾರಿಕರು. ಇದನ್ನು ತಿಳ್ಕೊ. ಇನ್ನೊಮ್ಮೆ ಮಹಾತ್ಮರು ಕೂಡ ಪಂಥ ಕಟ್ಟಬೇಡ, ಹ್ಯಾಮ ಕಟ್ಟಬೇಡ ಅಂದ್ರೆ ನೋಡಿ ಎಷ್ಟು ಸತ್ಯ ಐತಿ ಇದಕ್ಕೆ ಈ ಮಾತಿನೊಳಗೆ. ಕರ್ಮಫಲ ಅದು ಯಾವ ರೂಪದಲ್ಲಿ ಬರ್ತೈತೆ ಗೊತ್ತಿಲ್ಲ, ಅದು ಹೆಂಗೆ ಬಂದು ಹೊಡಿತೈತೆ ಗೊತ್ತಿಲ್ಲ. ಅದಕ್ಕಾಗಿ ಸತ್ಕರ್ಮವನ್ನೇ ಮಾಡು ಅಂತ ಹೇಳ್ತಾರೆ. ನಾನಾವ ಕರ್ಮಗಳ ಮಾಡಿದೆಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆನೆಂಬುದನ್ನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆಗೆ ಮಾಡೇನಯ್ಯ. ನಿಮ್ಮ ಸ್ವಾಮಿಂಗೆ ಸವೆಸುವನು ನಿಮ್ಮಾಣೆ ಕೂಡಲ ಸಂಗಮ ದೇವ. ಅಯ್ಯ ಸಂಗಯ್ಯ, ನನಗೆ ಈ ಶರೀರವನ್ನು ಕೊಟ್ಟಿದ್ದಿ, ಈ ದೇಹದೊಳಗೆ ಪ್ರಾಣವನ್ನು ಕೊಟ್ಟಿದ್ದಿ, ನನಗೆ ಬುದ್ಧಿ ಕೊಟ್ಟಿದ್ದಿ, ಮನಸ್ಸು ಕೊಟ್ಟಿದ್ದಿ, ಚಿತ್ತ ಕೊಟ್ಟಿದ್ದಿ, ನನಗೆ ಈ ಜನ್ಮ ಕೊಟ್ಟಿದ್ದಿ. ನಾನು ಇದರಿಂದ ಒಳ್ಳೆಯದನ್ನು ಮಾಡ್ತೀನಿ, ಒಳ್ಳೆಯದನ್ನು ಬಿತ್ತುತ್ತೀನಿ, ಒಳ್ಳೆಯದನ್ನು ಬೆಳಿತೀನಿ. ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನನ್ನ ತನು ಮನ ಧನ ಗುರುವಿಗೆ, ಲಿಂಗಕ್ಕೆ ಜಂಗಮಕ್ಕೆ, ಗುರುವಿಗೆ ತನುಮ ಕೊಟ್ಟು ಶುದ್ಧನಾದ ಬಸವಣ್ಣ, ಲಿಂಗಕ್ಕೆ ಮನಮ ಕೊಟ್ಟು ಪ್ರಸಿದ್ಧನಾದ ಬಸವಣ್ಣ, ಜಂಗಮಕ್ಕೆ ದನಮ ಕೊಟ್ಟು ಮಹಾಪ್ರಾಣಿಯಾದ ಬಸವಣ್ಣ. ಬಸವಣ್ಣನ ತನು ಶುದ್ಧ, ಬಸವಣ್ಣನ ಮನ ಶುದ್ಧ, ಬಸವಣ್ಣನ ಭಾವ ಶುದ್ಧ. ಇಂತಪ್ಪ ಬಸವಣ್ಣನ ಸರ್ವಾಂಗ ಶುದ್ಧ. ಇಂತಪ್ಪ ಬಸವಣ್ಣನ ಸಾನ್ನಿಧ್ಯದಲ್ಲಿದ್ದಂಥ ಶರಣರೆಲ್ಲರೂ ಅಖಿಲ ಗಣಗಳು ನೋಡ. ಅಂತಪ್ಪ ಶರಣರಿಗೆ ನಮೋ ನಮೋ ಎಂಬೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಎಂಥವರು ಶರಣರು. ಅವರು ಕರ್ಮವಿರಹಿತರು, ಅಘಟಿತರು, ಕರ್ಮವಿರಹಿತರು, ಭವವಿರಹಿತರು, ಕೂಡಲ ಸಂಗನ ಶರಣರು. ಅದಕ್ಕಾಗಿ ನಿಮ್ಮ ಜೀವನದೊಳಗೆ ಏನಾದರೂ ಒಂದಿಷ್ಟು ವ್ಯತ್ಯಾಸಗಳು ಬಂದಿದ್ರೆ ಸುಮ್ಮನೆ ಅದನ್ನು ಉಂಡು ಕಳೆದು ಬಿಡ್ರಿ. ಹಿಂಗ್ಯಾಕಾತು ಅಂತ ಚಿಂತೆ ಮಾಡಿಬಿಡ್ರಿ. ನಿಮಗೆ ತಕ್ಕ ಹೆಂಡತಿ ಸಿಕ್ಕಿಲ್ಲ ಹೋದಲ್ಲೋ, ನನ್ನ ಕರ್ಮದ ಫಲ ಅಂತ ತಿಳ್ಕೊಂಬಿಡ್ರಿ. ನಿಮಗೆ ತಕ್ಕ ಗಂಡ ಸಿಕ್ಕಿಲ್ಲ ಹೋದಲ್ಲೋ, ನನ್ನ ಕರ್ಮದ ಫಲ. ನಮಗೆ ತಕ್ಕ ಮಕ್ಕಳು ಹುಟ್ಟಿಲ್ಲ ಹೋದಲ್ಲೋ, ನಮ್ಮ ಕರ್ಮದ ಫಲ. ನಮಗೆ ತಕ್ಕ ಊರು ಅಲ್ಲಿ ಹೋದಲ್ಲೋ, ನಮ್ಮ ಕರ್ಮದ ಫಲ. ಉಣ್ಣಾಕಬೇಕು. ಸರಿಸಿದ್ರೆ ಇತ್ತಾಗ ಹಾದು ಬರ್ತೈತೆ ಅಂತ. ಇತ್ತಾಗ ಸರಿಸಿದ್ರಿಲ್ಲ, ಇತ್ತಾಗ ಹಾದು ಬರ್ತೈತೆ ಅಂತ. ಉಣ್ಣು ಮಠ ಬಿಡೋದಿಲ್ಲ ಅಂತದು ನೋಡಿ. ಉಣಬಾರ್ದಂದ್ರಿ ಅದಕ್ಕೆ ದಾರಿ ಬೇರೆ ಅದಾವ, ಬರಬೇಕು, ಅದಕ್ಕೆ ಕೊಟ್ಟು ಕಷ್ಟಪಡ್ಬೇಕು ಇಷ್ಟ. ಅದಕ್ಕೆ ಮತ್ತೆ ಶ್ರಮ ಪಡ್ಬೇಕು. ಅದಕ್ಕೊಂದಿಟ್ಟು ಶ್ರಮ ಪಡಬೇಕು. ಗುರುಪಾದೋದಕದಿಂದ ಸಂಚಿತ ಕರ್ಮ ಹರಿದಿತ್ತು, ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ಹೋಯಿತ್ತು, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ಹೋಯಿತ್ತು. ಇಂತಿ ತ್ರಿವಿಧ ಪಾದೋದಕವನ್ನು ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಕೊಟ್ಟು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ಕೊಂಡಾಗ ನಮ್ಮ ಕರ್ಮಗಳು ಅಡಗ್ತಾವ ಅಂತ ತಿಳ್ಕೊಂಡು ಶರಣ ಸಿದ್ಧಾಂತ ಹೇಳ್ತತಿ. ನಾವು ಅದನ್ನು ಮಾಡ್ಬೇಕಿಷ್ಟ. ನಾವು ಗುರುವಿಗೆ ತನು ಕೊಟ್ಟಿಲ್ಲ, ಲಿಂಗಕ್ಕೆ ಮನ ಕೊಟ್ಟಿಲ್ಲ, ಜಂಗಮಕ್ಕೆ ದನ ಕೊಟ್ಟಿಲ್ಲ, ಶುದ್ಧನೂ ಗೊತ್ತಿಲ್ಲ ನಮಗೆ, ಸಿದ್ಧಾನೂ ಗೊತ್ತಿಲ್ಲ, ಪ್ರಸಾದನೂ ಗೊತ್ತಿಲ್ಲ. ಹಣಿಮೆಯಾಗಿ ಇವತ್ತೇ ಭೇಟಿಯಾಗಿಲ್ಲ ನಮಗೆ. ಈ ನೆಲೆ ಪಾದೋದಕ್ಕೆ ಪ್ರಸಾದ ಭೇಟಿಯಾಗೋದು. ಮತ್ತು ಕರ್ಮ ಹೋಗಂದ್ರೆ ಹೆಂಗೆ ಹೋಗಕ್ಕೆ ಸಾಧ್ಯ ಐತಿ? ಹೋಗ್ಬೇಕಂದ್ರೆ ಅದಕ್ಕೆ ಸೂತ್ರವನ್ನು ನಮ್ಮವ್ರು ಹೇಳ್ತಾರೆ. ಅದಕ್ಕೆ ನೀಲಮ್ಮನವ್ರು ಭಾಳ ಒಂದು ಚಲೋ ಮಾತು ಹೇಳ್ತಾರೆ. ಬಸವಣ್ಣವ್ರ ಹೆಂಡತಿ ನೀಲಮ್ಮ, ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ಅಧೀನ. ಭೋಗಾದಿ ಈ ದೇಹಕ್ಕೆ ಏನಾರ ರೋಗ ಬರ್ತೈತೆ ಅಂದ್ರೆ ಒಂದು ಪ್ರಕೃತಿ ವ್ಯತ್ಯಾಸ ಆದಾಗ ಬರೋ ರೋಗ ಅದಾವಂತ. ಅವು ಯಾವುವು ಎಲ್ಲರಿಗೂ ಬರ್ತಾವಂತವು ಕಾಮನ್ನಾಗಿ. ಅತಿ ತಂಪಾದಾಗ ನೆಗಡಿ ಬರೋದು ಕಾಮನ್. ಹೀಟ್ ಆದಾಗೂ ಒಮ್ಮೊಮ್ಮೆ ನೆಗಡಿ ಬರ್ತೈತಿ, ಅದು ಕಾಮನ್. ಇನ್ನು ಕೆಲವು ಪ್ರಕೃತಿ ಒಳಗೆ ಕೆಟ್ಟ ಗಾಳಿ ಬಿಟ್ಟಾಗ ಒಂದಿಷ್ಟು ದೇಹದೊಳಗೆ ಜಡ್ಡು ಜಾಪತ್ರೆ ಬರ್ತಾವೆ, ಅವು ಕಾಮನ್. ಇನ್ನು ಕೆಲವು ರೋಗಗಳದಾವೆ, ನೀವು ಔಷಧ ಕೊಟ್ಟರು ಹೋಗೋದಿಲ್ಲ ಅವು. ಬೇಕಾದ್ರೆ ಪ್ರಯತ್ನ ಮಾಡಿರಿ. ನೀವು ಬೇಕಾದಂಥ ಔಷಧ ಕೊಟ್ಟರೆ ಆ ರೋಗ ಹೋಗೋದಿಲ್ಲ. ಅವು ಯಾವಂದ್ರೆ ಕರ್ಮ ಫಲದಿಂದ ಬಂದಿರ್ತಾವೆ ನೋಡ್ರಿ. ಇನ್ನು ಕೆಲವ್ರು ಬೇನ್ ಹತ್ತಿರ್ತಾರೆ ನಿಮಗೆ, ನೀವು ಏನು ಮಾಡಲಿಲ್ಲ ಅಂದ್ರೂ ಕಾಡ್ತಿರ್ತಾರೆ ನಿಮ್ಮನ್ನು. ಎದರ ಫಲ ಅಂದ್ರೆ ಕರ್ಮದ ಫಲ. ಏನು ಮಾಡೋದ್ರಿ? ಜಗ್ಗ ಬಡ್ಕೊಂತೀನಿ. ನನ್ನ ಹೆಂಡತಿಗೆ ಎಟ್ಟು ಹೇಳಿದ್ರು ಬುದ್ಧೇ ಇಲ್ಲರಿ, ತನಗೆ ತಿಳಿದದ್ದ ಮಾಡ್ತಾಳೆ. ಕರ್ಮಫಲ ಉಣ್ಣಕಬೇಕು. ಏನು ಮಾಡೋದ್ರಿ? ಮಂದಿ ಗಂಡ್ರವ್ರು ಎಷ್ಟು ಚಲೋ ಅದಾರ. ನಮ್ಮ ಮನ್ಯಾಗೂ ಐತಿ. ಇದು ಗುಂಡಲ್ಲಿದು ಒಲಿಮೆಗಿನ ಗುಂಡ
ಒಲಿ ಮುಂದಿನ ಗುಂಡ ಅದು, ಏನು ಮಾಡೋಕ್ಕೆ ಬರೋದಿಲ್ಲ. ಉಣ್ಣಾಕ ಬೇಕು, ಲಿಂಗಾರ್ಪಿತ ಮಾಡಿಬಿಡ್ಬೇಕಂತ. ನಮ್ಮ ಪಾಲಿಗೆ ಬಂದೈತೆಪ್ಪ, ಉಣ್ಣಬೇಕಿದ್ರೆ ಉಣ್ಣಬೇಕು. ಒಲ್ಲೆ ಅಂದ್ರೆ ಬಿಡೋದಿಲ್ಲ. ಒಲ್ಲೆ ಅಂದ್ರೆ ಹೆಂಗೆ ಗಿಡದಿಂದ ಕೆಳಗಿಳಿಸಿ ಕಪಾಳ ಕೊಡೋದು ಉಣಿಸಿದ್ರು ನಂಗೆ ಉಣಿಸ್ತತೆ ಅಂತ. ಅದಕ್ಕಾಗಿನ ನಾವು ಗೆದ್ದೀವಿ ಅಂತೀವಿ ಅಂತ ಅದು ಒದ್ದೇನಂತತೆ ಅಂತ. ಅದಕ್ಕೆ ಬರಲಿರುವ ಕರ್ಮವನ್ನು ಗೆದ್ದು ಬಾಳಿಯನೆಂದರೆ ಅದಕ್ಕೆ ಒಂದೇ ದಾರಿ. ಅದಕ್ಕೆ ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಬರೀತಾರೆ. ಏನು ಬರೀತಾರಪ್ಪ ಅಂದ್ರೆ, ಶರಣರ ಸಂಘದಲ್ಲಿರಲು ಹೀನ ಜಡತೆಯ ಕರ್ಮದ ಮುಸುಕಿನ ಗ್ರಂಥಿ ಎಳೆಯುವುದು. ನಿನ್ನ ಕರ್ಮದ ಗ್ರಂಥಿ ಅನ್ನೋದು ಏನೈತೆ ನೋಡು, ಒಳಗೇನು ಗಂಟು ಐತಲ್ಲ, ಆ ಕರ್ಮದ ಗಂಟು ಎಲ್ಲಿ ಕರಗ್ತೈತಿ ಅಂದ್ರೆ, ಕರ್ಪೂರಕ್ಕೆ ಉರಿ ತಾಕಿದಾಗ ಹೆಂಗೆ ಕರ್ಪೂರ ಕರಗ್ತೈತಿ, ಹಂಗೆ ಶರಣರ ಗಾಳಿ ಬಡದಂಗೆ ನಿನ್ನ ಒಳಗಿನ ಕರ್ಮದ ಗಂಟು ಕರ್ಕೊಂತ ಹೊಕ್ಕತಿ ಅಂತ. ಅದಕ್ಕೆ ಕೊನೆ ಮಾತು ಭಾಳ ಚಂದ ಹೇಳ್ತಾರೆ ಅವರು. ಬುಧರೋಳು ನೀ ಇರಲು. ಬುಧರು ಅಂದ್ರೆ ಜ್ಞಾನಿಗಳು, ಬುಧರು ಅಂದ್ರೆ ಸತ್ಪುರುಷರು, ಬುಧರು ಅಂದ್ರೆ ಮಹಾತ್ಮರು, ಬುಧರು ಅಂದ್ರೆ ವಿವೇಕಿಗಳು, ಪ್ರಜ್ಞಾವಂತರು, ಜ್ಞಾನಿಗಳು, ಲೋಕಲೌಕಿಕದ ಕರ್ಮಗಳನ್ನು ಗೆದ್ದಂಥ ನಿರಂಜನ ಸ್ವರೂಪಿಗಳಿಗೆ ಏನಂತಾರೆ ಅಂದ್ರೆ ಬುಧರು. ಒಂದು ಅರ್ಥದಲ್ಲಿ ಶರಣರು ಅಂತ ಕರೀತಾರೆ ಅವ್ರನ್ನ. ಬುಧರೋಳ್ ನೀನಿರಲು ಕರ್ಮ ಹರಿಯುವುದು. ಕರ್ಮ ಹರಿತೈತಿ ಅಂದರೆ ಇಟೋತನ ಹೇಳಿದ್ನಲ್ಲ, ಇದು ಯಾವಾಗ ಹೆದರ್ತೈತಿ ಅಂದ್ರೆ, ಕೈಯಾಗ ಗರಡಿದ್ರೆ ಸರ್ಪ್ ಹೆದರ್ತೈತಿ ಅಂತ. ಕೈಯಾಗ ಗರಡಿದ್ರೆ ಸರ್ಪ್ ಹೆದರ್ತೈತಿ ಅಂತ ನೋಡ್ರಿ. ಬೆಳಕು ಕೈಯಾಗ ದೀಪ ಇದ್ರೆ ಕತ್ಲೆ ಹೆದರ್ತೈತಿ ಅಂತ. ಹಂಗೆ ಶರಣರ ನೆರಳ ನಿನ್ನೊಳಗಿತ್ತಂದ್ರೆ ಕರ್ಮ ಹೆದರ್ತೈತಿ ಅಂತ. ಇದಕ್ಕೆ ಉದಾಹರಣೆ ಏನಂದ್ರೆ, ಭಾಳ ದೊಡ್ಡವರು ಮಹಾತ್ಮರ ಸಾನ್ನಿಧ್ಯದಿಂದ ಶರಣರಾದ. ಬಸವಣ್ಣವ್ರನ್ನ ಕೊಲೆ ಮಾಡಕ್ಕೆ ಬಂದ, ಬಸವಣ್ಣವ್ರನ್ನ ಕೊಲ್ಲಾಕ ಬಂದಂಥ ಪುಣ್ಯಾತ್ಮ ಅವ್ರ ದೃಷ್ಟಿ ಬಿದ್ದು ಕೊನೆಗೆ ಏನಾದ, ಚೂರಿ ಚಿಕ್ಕಯ್ಯ ಹೋಗಿ ನಿಜಲಿಂಗ ಸಿಕ್ಕಯ್ಯನಾದ. ನಿಜಲಿಂಗ ಸಿಕ್ಕಯ್ಯನಾದ ನೋಡ್ರಿ. ಸುಜ್ಞಾನಿ ದೇವರಂತ ಬರ್ತಾರೆ. ಸುಜ್ಞಾನಿ ದೇವರು ಎಂಥವ್ರು? ಸುಜ್ಞಾನಿ ದೇವರು ಇವತ್ತಿನ ಈ ಒಡಿಸ್ಸಾ ಅನ್ನುವಂಥ ರಾಜ್ಯದೊಳಗೆ ಕರ್ಣಿಕಾಪುರ ಅಂತ ಬರ್ತದೆ. ಕರ್ಣಿಕಾಪುರದಿಂದ ಬಂದು ಕಲ್ಯಾಣದಲ್ಲಿ ಇದ್ದು, ಕಲ್ಯಾಣದಲ್ಲಿ ಸಾಧನೆ ಮಾಡಿ, ಕಲ್ಯಾಣದಲ್ಲಿ ಬಸವಣ್ಣನವರ ಭಕ್ತರಾಗಿ ಲಿಂಗ ದೀಕ್ಷೆ ತೊಗೊಂಡು ಮುಂದೆ ಅವ್ರು ಎಲ್ಲಿ ಹೋಗ್ತಾರೆ, ತಮ್ಮ ಊರು ನೋಡಿ ಬರ್ಬೇಕಂತೇಳಿ ಒಡಿಸ್ಸಾಕ್ಕೆ ಹೋಗ್ತಾರೆ. ಒಡಿಸ್ಸಾಕ್ಕೆ ಹೋಗ್ಬೇಕಾದ್ರೆ ಹಂಗೆ ಹೋಗಲಿಲ್ಲ ಅವರು. ತಮ್ಮ ಜೋಳಿಗ್ಯಾಗ ಒಂದಿಷ್ಟು ವಿಭೂತಿ, ರುದ್ರಾಕ್ಷಿ, ಲಿಂಗಗಳನ್ನು ತೊಗೊಂಡು ಹೋದ್ರವ್ರು. ಯಾರು? ಸುಜ್ಞಾನಿ ದೇವರು. ಎಲ್ಲಿಗೆ ಹೋಗ್ತಾರೆ? ಒಡಿಸ್ಸಾಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿರುವಂಥ ಎಲ್ಲ ಜನಗಳಿಗೆ ಹೇಳ್ತಾರೆ, ಇಲ್ಲ, ಕರ್ನಾಟಕದ ಉತ್ತರ ಭಾಗದಲ್ಲಿ ಕಲ್ಯಾಣ ಅನ್ನುವಂಥ ಪಟ್ಟಣದಲ್ಲಿ ಪರಶಿವನ ಅವತಾರಿಗಳಾದ ಬಸವಣ್ಣನವರ ಆಗಮನ ಆಗೈತಿ. ನಾವೆಲ್ಲ ಅಲ್ಲಿ ಹೋಗೋಣ ಬರ್ರಿ, ನಮ್ಮ ಜನ್ಮ ಪಾವನ ಆಗ್ತೈತಿ. ಸತ್ಯ ಶುದ್ಧ ಕಾಯಕ, ನಿತ್ಯ ದಾಸೋಹ, ನಿತ್ಯ ಶರಣರ ಸಂಘ, ಮಾನವ ಜೀವನದ ಸಾರ್ಥಕತೆ ಕಲ್ಯಾಣದಾಗ ಆಕತಿ. ಯಾರು ಬರ್ತೀರಿ ನಾನು ಕೂಡ ಬರ್ರಿ ಅಂತ ತಿಳ್ಕೊಂಡು ತಮ್ಮ ಜೊತೆ ಒಂದಿಷ್ಟು ಶಿಷ್ಯರನ್ನ ಕರ್ಕೊಂಡು ದಾರಿ ಹಿಡಿದು ಬರ್ತಿರ್ತಾರೆ. ದಾರಿ ಹಿಡಿದು ಬರುವಂಥ ಸಂದರ್ಭದೊಳಗೆ ಏನೋ ಒಂದು ಘಟನೆ ಆಗ್ತದೆ ಅಂತಂದರೆ, ಅಲ್ಲೊಬ್ಬ ಮಾತಂಗ ತಮ್ಮ ಅಂತ ಒಬ್ಬ ದೊಡ್ಡ ದೈತ್ಯಾಕಾರದ ರಾಕ್ಷಸ ಸ್ವರೂಪದ ಕಳ್ಳವ. ಅವ ಏನು ಮಾಡ್ತಿರ್ತಾನಂದ್ರೆ, ಅರಣ್ಯದೊಳಗೆ ಯಾರು ಹಾದು ಹೊಕ್ಕಿರ್ತಾರ ಅವ್ರನ್ನ ಹೊಡಿದು ಬಡಿದು ಅವ್ರ ರೊಕ್ಕ ಕಸ್ಕೊಳ್ಳೋದು, ದುಡ್ಡು ಕಸ್ಕೊಳ್ಳೋದು, ಬೆಳ್ಳಿ ಬಂಗಾರ ಕಸ್ಕೊಳ್ಳೋದು, ಪ್ರಸಂಗ ಬಂದ್ರೆ ಅವ್ರ ಜೀವನಾನ ತೆಗೆದು ಬಿಡೋದು. ಇದನ್ನು ಮಾಡ್ತಿರ್ತಾನೆ. ಅವನ ಹೆಸರೇನು? ಮಾತಂಗ ತಮ್ಮ ನೋಡ್ರಿ. ಮಾತಂಗ ತಮ್ಮ ಬರೀ ಹಿಂಗೆ ಮಾಡ್ತಿರ್ತಾನವ. ಆ ಅರಣ್ಯದೊಳಗೆ ಗುರುಗಳು ಮುಂದೆ ಹಿಂದೆ ಶಿಷ್ಯರು ಹೊಕ್ಕಿರ್ತಾರೆ, ಕಲ್ಯಾಣದ ಕಡೆ ಬರ್ತಿರ್ತಾರೆ. ಒಡಿಸ್ಸಾ ದಾಟಿ, ಒಡಿಸ್ಸಾದಿಂದ ಬರಬೇಕಲ್ಲ, ಒಡಿಸ್ಸಾದಿಂದ ಆಂಧ್ರ ಭಾಗದಿಂದ ಕರ್ನಾಟಕ ಪ್ರಾಂತಕ್ಕೆ ಬರಬೇಕು. ಅರಣ್ಯಗಳಲ್ಲಿ ಬರಬೇಕಾದ ಸಂದರ್ಭದೊಳಗೆ ಮುಂದೆ ಇವ್ರು ಹೋಗೋ ದಾರ್ಯಾಗ ಒಂದು 5-6 ಜನ ಮೂಗಿನ್ಯಾಗ, ಕಿಮ್ಯಾಗ, ತಲೆಯಾಗ, ಮೈಯಾಗ ರಗತು ಸೋರ್ತಿರ್ತೈತಿ. ಅವಸರ ಮಾಡಿ ಬದುಕಿ ಉಳಿದ್ರೆ ಸಾಕಂತ ಓಡಿ 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 ಬರ್ತಿರ್ತಾರೆ. ಯಾರು? ದಾರ್ಯಾಗ. ಯಾಕಯ್ಯ ಹಿಂಗೆ ಯಾಕೆ ಓಡಿ ಬರಾಕತ್ತೀರಿ? ಏನಾಗೈತೆ ನಿಮಗೆ? ಏನು ತೊಂದರೆ ಆಗೈತೆ ನಿಮಗೆ ಅಂತ ಕೇಳ್ತಾರೆ. ಹೌದು, ನೀವ್ಯಾರು? ನೀವೆಲ್ಲಿ ಹೊಂಟಿರಿ? ನೀವು ಯಾಕೆ ಇಲ್ಲಿ ಹೊಂಟಿರೋ ಮಾರಾಯ ಅಂತ ಅವ್ರು ಕೇಳ್ತಾರೆ. ಜೀಮ ಬಾಯಾಗಿ ಹಿಡ್ಕೊಂಡು ಕೇಳ್ತಾರೆ. ಇಲ್ಲ, ನಾವು ಕಲ್ಯಾಣದ ಹಾದಿಗೆ ಹೊಂಟಿಲ್ಲ, ನೀವು ಸಾವಿನ ಹಾದಿಗೆ ಹೊಂಟಿರಿ, ನೀವು ಸಾವಿನ ಹಾದಿಗೆ ಅಂತ ಹೇಳ್ತಾರೆ ಅವ್ರು. ಯಾರು? ಈ ದಾರ್ಯಾಗ ಒಬ್ಬವ ಮಾತಂಗ ತಮ್ಮ ಅನ್ನುವಂಥ ದೊಡ್ಡ ರಾಕ್ಷಸ ಅದಾನ. ನೋಡಿಲ್ಲ ನಮ್ಮ ಮೈ ತುಂಬ ಹೆಂಗೆ ಚಾಕು ಹಾಕ್ಯಾನ, ನಮ್ಮ ಮೈ ಮ್ಯಾಗಿನ ಬಂಗಾರ ಕಸ್ಕೊಂಡಾನ. ನಾವು ಉಳಿದ್ರು ಸಾಕಂತ ಓಡಿ ಬರಾಕತ್ತೀವಿ, ನೀವೇ ಯಾಕೆ ಹೊಂಟಿರಿ? ಹಿಂದೆ ಬೆನ್ನತ್ತಿ ಬರಾಕತ್ತಾನ, ಹೋಗ್ರಿ ಬರ್ರಿ ನಮ್ಮ ಕೂಡ ಹೊಳ್ಳಿ ಓಡಿ ಬರ್ರಿ ಅಂತಾರೆ. ಈ ಮಾತು ಕೇಳಿದ ಕೆಲವು ಅರ್ಧಂಬರ್ಧ ಶಿಷ್ಯರು ಅದಾರಲ್ಲ, ಗುರುಗಳು ಕೂಡ ಆದ್ರೆ ನಾವು ಹೆಣದ ಬಾಯಿಗೆ ಹೋಗ್ಬೇಕಾಕತ್ತೆ ಅಂತೇಳಿ ಓಡಿ ಹೋಗ್ತಾರ ಅವ್ರ ಜೊತೆ. ಆದ್ರೆ ಗಟ್ಟಿದ್ದವರು, ಗುರುವೇ ನಿನ್ನ ನೆರಳು ನಮ್ಮ ಮೇಲೆ ಇದ್ರೆ ನಮಗೇನು ಆಗೋದಿಲ್ಲ ಅನ್ನುವಂಥವ್ರು ಅವ್ರ ಹಿಂದೆ ಒಂದು 4 ಮಂದಿ ಅವ್ರನ್ನ ಬೆನ್ನತ್ತಿ ಹೊಕ್ಕಾರ. ಇವರು ಹೊಕ್ಕಾರ. ಕೆಟ್ಟ ಧ್ವನಿ ಮಾಡಿ ಚೀರ್ತಿರ್ತಾನ ನಾವು. ಮಾತಂಗ ತಮ್ಮ ಅವನ ಹೆಸರು. ಮೈ ತುಂಬ ಬೆರಳ, ರುಂಡ ಅವನ್ನೆಲ್ಲ ಕೊಳ್ಳಿಗೆ ಹಾಕ್ಕೊಂಡಿರ್ತಾನೆ, ಚೀರ್ತಿರ್ತಾನೆ.
ಸುಜ್ಞಾನಿ ದೇವರು ಅವನು ನೋಡ್ತಾರೆ, ದಿಟ್ಟಿಸಿ ನೋಡ್ತಾರೆ, ತಮ್ಮ ಜ್ಞಾನ ನೇತ್ರದಿಂದ ನೋಡ್ತಾರೆ. ಇವ್ರು ಹೆಂಗ್ಯಂಗೆ ಅವನು ನೋಡಾಕ ನಿಂದಿರ್ತಾರ, ಹಂಗೆ ಮಾತಂಗ ತಮ್ಮನೊಳಗೆ ಒಂದು ರೀತಿ ಭಯ ಹುಟ್ಟಿಬಿಡ್ತೈತಿ. ನನ್ನ ನೋಡಿದ್ರಲ್ಲ, ನನ್ನ ಹೆಸರು ಕೇಳಿದ್ರೆ ತೊಟ್ಟಲ್ದಾನ ಕೂಸು 3 ಮೊಳ ಪುಟದು ಬೀಳ್ತಿದ್ವು. ಇವ ನನ್ನ ನೋಡಿದ್ರೂ ನನ್ನ ಹಂತಕ್ಕೆ ಬರಾಕತ್ತಲ್ಲ. ಯಾರಯ್ಯ ನೀನು ಇಲ್ಲಿ ಯಾಕೆ ಬರಾಕತ್ತಿ? ನಾನು ಭಾಳ ಕೆಟ್ಟದೀನಿ, ನಾ ಭಾಳ ಕ್ರೂರದೀನಿ, ನನ್ನ ಹಂತಕ್ಕೆ ಬಂದ್ರೆ ಬಡದು ಕೊಂದು ಬಿಡ್ತೀನಿ, ಹಿಂದಕ್ಕೆ ಸರಿ ಅಂತಾನ. ಕೊಲ್ಲಯ್ಯ, ನಿನ್ನ ಕಡೆಯಿಂದ ನನ್ನ ಪ್ರಾಣ ಹೋಗ್ಬೇಕು ಅನ್ನೋದು ಪರಮಾತ್ಮನ ಇಚ್ಛೆ ಆಗಿದ್ರೆ ಯಾರು ಬೇಡ ಅಂತ ನನ್ನ ಕೊಲ್ಲಯ್ಯ ಅಂತ ಸುಜ್ಞಾನಿ ದೇವರು ಅವನು ಸಮೀಪಕ್ಕೆ ಹೊಕ್ಕಾರ. ಇವರನ್ನು ನೋಡಿ ಅವ ಮುಂದೆ ಬರೋದಿಲ್ಲ, ಹಿಂದಕ್ಕೆ ಸರಿಯಾಗಿ ನಿಂದಿರ್ತಾನ. ಇದೇ ಅಧ್ಯಾತ್ಮಕ್ಕಿರುವಂಥ ಶಕ್ತಿ. ಯಾವುದಂದ್ರೆ ಇದೇ ಅಧ್ಯಾತ್ಮಕ್ಕಿರೋ ಶಕ್ತಿ. ಸಾವಿರಾರು ಹಾದಿ ಹೆಣ ಬಡದಾವ, ನನ್ನ ಹೆಸರು ಕೇಳಿದ್ರೆ ತೊಟ್ಟಲ್ದನ್ನು ಕೂಸು ಜಿಗಿದು ಬೀಳ್ತಿದ್ವು, ನನ್ನ ಹೆಸರು ಕೇಳಿದ್ರೆ ಭಾಳ ಮಂದಿ ಎದೆ ಓಡ್ಕೊಂಡು ಸತ್ತಾರ. ಇವ ನನ್ನ ಹಿಂದೆ ಸರಿಸ್ತಾನಂದ್ರೆ, ಯಾರಯ್ಯ ನೀನು ನನ್ನಂತೆಕ್ಕೆ ಯಾಕೆ ಬರ್ತೀಯ, ಹಿಂದೆ ಸರಿ ನೋಡು, ನನ್ನ ಕೈಯಲ್ಲಿ ಬರ್ಚದಾವು, ಚುಚ್ಚಿ ಬಿಡ್ತೇನೆ ಅಂತಾರೆ. ಚುಚ್ಚೋ ಅಂತ ತಿಳ್ಕೊಂಡು ಹೋಗ್ತಾರ. ಅವ್ನು ಹಿಂದೆ ಸರಿತಾನೆ. ಹಿಂದಕ್ಕೆ ಸರಿದು ಕೊನೆಗೆ ಅಂತ ನಾವು ಏನವು ನಿನ್ನ ಜೋಳಿಗೆಗೆ ಏನದಾವು, ಅವ್ನು ನನಗೆ ಒಗದು ಬಿಡೋ, ನಿನ್ನ ಜೋಳಿಗೆಗೆ ಏನದ ನನಗೆ ಕೊಟ್ಟು ಬಿಡೋ, ನಾನಾ ತೊಗೊಂಡು ಹೋಗಿಬಿಡ್ತೀನಿ, ಕೊಟ್ಟು ಬಿಡೋ. ಅವ ಏನು ತಿಳ್ಕೊಂಡಿರ್ತಾನ, ಬಹುಶಃ ಜೋಳಿಗ್ಯಾಗ ಬೆಳ್ಳಿ ಬಂಗಾರ ಏನಾರ ಕಾಣಿಕೆ ಗಿಣಿಕೆ ಇರ್ಬೋದು ಅಂತೇಳಿ, ನಿನ್ನ ಜೋಳಿಗೆಗೆ ಏನದ ಕೊಟ್ಟು ಬಿಡೋನಂತಾರೆ. ನನ್ನ ಜೋಳಿಗೆಯಾಗಿರು ಅವರು ಕೈಯಾಗ ತೆಗೆದು ಹಿಂಗೆ ಅಂಗೈಯಾಗಿ ಇಟ್ಕೊಂಡು ತೋರಿಸ್ತಾರೆ. ಒಂದು ಕೈಯಾಗಿ ವಿಭೂತಿ ತೋರಿಸ್ತಾರೆ, ಒಂದು ಕೈಗೆ ಲಿಂಗ ತೋರಿಸ್ತಾರೆ. ಇವು ಅದಾವ ನೋಡು ನನ್ನ ಜೋಳಿಗೆಯಾಗ, ತೊಗೊಂತೀನಿ ಬೇಕು ನಿನಗಂತ ಕೇಳ್ತಾರೆ ಅವ್ರು. ಯಾರು? ಸುಜ್ಞಾನಿ ದೇವರು. ಇದೇನಿದು ಕಪ್ಪು ವಸ್ತು ಐತಲ್ಲಿ, ಇದೇನಿದು ಅಂತಾರೆ. ಅದು ಕಪ್ಪು ವಸ್ತು ಅಲ್ಲ, ನಮ್ಮ ಕರ್ಮದ ಗಂಟನ್ನು ಕಳೆದು ನಮ್ಮನ್ನು ಪರಮಾತ್ಮನೆಡೆಗೆ ಕರ್ಕೊಂಡು ಹೋಗುವಂಥ ಕರಕಮಲ ವಸ್ತುವಾದಂಥ ಇಷ್ಟಲಿಂಗ ಅಂತ ಹೇಳ್ತಾರೆ ಅವರು. ಹಂಗಾರೆ ನನಗೂ ಒಂದು ಕೊಟ್ಟು ಬಿಡಲ್ಲ ಅದನ್ನಂತಾರೆ. ಹಂಗೆ ಕೊಡಂಗಿಲ್ಲ, ಅದನ್ನು ಪರೀಕ್ಷೆ ಮಾಡಿ ಕೊಡ್ಬೇಕಂತ ಹೇಳ್ತಾರೆ ಗುರುಗಳು. ಏನು ಪರೀಕ್ಷೆ ಮಾಡೋದು? ನೀನು ಸಾವಿರಾರು ಮಂದಿ ಹಾದಿ ಹೆಣ ಬಡ್ದಿದ್ದಿ, ನಿನಗೆ ಪಾಪ ತಟ್ಟೈತಿ, ಕರ್ಮ ತಟ್ಟೈತಿ, ನಿನ್ನಂಥವನಿಗೆ ಒಮ್ಮೆಗೆ ಕೊಟ್ಟು ಬಿಟ್ರೆ ಹೆಂಗೆ ಸಾಧ್ಯ ಐತಿ? ಅದಕ್ಕೆ ಬರೀ ಗಾಂಡ ಕೊಡೋದಿಲ್ಲ, ಹೆಂಡತಿಗೂ ಕೊಡಬೇಕು. ಹಂಗಾರ ನನ್ನ ಹೆಂಡತಿ ಇಲ್ಲೇ ದೂರದಾಗ ಅದಾಳ, ಅರಣ್ಯದೊಳಗೆ ಅಡವ್ಯಾಗ ಗುಡಿಸಲ ಹಾಕ್ಕೊಂಡು ಆಕಿನ ಕರೆಯಾಗಿ ಕಳಿಸ್ತೀನಿ. ಹೋಗಯ್ಯ ಹೆಂಡತಿ ಕರ್ಕೊಂಬೋಗಂತ ಹೇಳ್ತಾನೆ. ಹೆಂಡತಿ ಕರ್ಕೊಂಬೋಗನ್ನಾಗನ ಅವನು ಕರೆಯಾಕೆ ಹೋಗವನು ಸುಜ್ಞಾನಿ ದೇವ ಕರೆದು ಹೇಳ್ತಾನೆ ಕಿವ್ಯಾಗ. ಏನಂತ ಹೇಳ್ತಾನೆ, ಅಲ್ಲಿ ಹೋದ ಮೇಲೆ ಏನು ಘಟನೆ ಆಗ್ತತಿ ಈ ಬಂದು ಹೇಳು. ಇವ ಕರೆಯಾಕೆ ಹೋಗ್ತಾನ, ಇವ ಹೋಗಿ ಹೇಳ್ತಾನೆ, ಇಲ್ಲ ಸುಜ್ಞಾನಿ ದೇವರು ಏನು ಹೇಳಿ ಕೇಳಿಸ್ತಾರ ಅನ್ಕಂದಾಗ, ನಿನ್ನ ಗಂಡ ಇವತ್ತೊಂದು 4 ಮಂದಿ ಅವನಕ್ಕಿಂತ ದೊಡ್ಡ ಕಳ್ಳರು ಬಂದು ಬಡದ ನಿನ್ನ ಗಂಡನ ಕೊಂದ ಬಿಟ್ಟರು, ನಿನ್ನ ಗಂಡ ಸತ್ವಾದ, ಅದಕ್ಕೆ ಅವನು ಹೆಣ ಸುಡಬೇಕಾಗೈತಿ, ನೀ ಬಾ ಅಂತ ಹೇಳಿ ಕರ್ಕೊಂಬ ಅಂತ ಹೇಳಿ ಕಳಿಸ್ತಾರೆ ಸುಜ್ಞಾನಿ ದೇವರು. ಯಾರಿಗೆ? ಅವನ ಹೆಂಡತಿ. ಇವ ಹೋಗಿ ಮಾತಂಗ ತಮ್ಮದ ಹೆಂಡತಿಗೆ ಮಾಯಿದೇವಿಗೆ ಹೋಗಿ ಹೇಳ್ತಾನೆ, ಮಾಯಿದೇವಿ ನಿನ್ನ ಗಂಡ ಸತ್ತ, ಅವನು ಬಂದು 4 ಮಂದಿ ಗಟ್ಟುಳ್ಳವ್ರು ಬಡದು ಕೊಂದು ಬಿಟ್ರೆ ಅಂದಾಗ ಅಕ್ಕಿ ಏನಂತಾಳ, ಆ ಪಾಪಿಗೇಡಿ ಜನ್ಮದ ಕೂಡ ಜೀವನ ಮಾಡಿ 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 ನನಗೂ ಕರ್ಮ ತಟ್ಟಿತ್ತು, ಅದು ಸತ್ತದ್ದು ನನಗೆ ಇವತ್ತು ಜೈಲಿನಿಂದ ಬಿಡುಗಡೆ ಆದಂಗೆ ಆತಂತ ಹೇಳ್ತಾಳೆ ಆಕಿ. ನೋಡ್ರಿ, ಆ ಪಾಪಿಗೇಡಿ ಎಷ್ಟು ಮಂದಿ ದಿನ ಹೊಡೆದು ಬರ್ತಿತ್ತು, ಕೊಂದು ಬರ್ತಿತ್ತು, ಎಷ್ಟು ಮಂದಿ ಅಲ ಅನ್ನಿಸ್ತಿತ್ತು, ಅದು ಸತ್ತದ್ದು ಚೊಲೋ ಆತಂತ ಹೇಳಿ ಆಕಿ ಇನ್ನು ನನ್ನ ದಾರಿ ಸರಳ ಆತಂತೇಳಿ ಆಕಿ ಮುತ್ತುಗ ಅನ್ನುವಂಥ ಒಬ್ಬ ಬೇಡ್ರ ಅವನು ಬೆನ್ನತ್ತಿ ಹೋಗಿಬಿಡ್ತಾಳೆ. ಸಾಕು ನನ್ನ ದಾರಿ ಸರಳ ಆತಿನ, ನಾವು ಅಲ್ಲೇ ಬಾ ನಿನ್ನ ಜೊತೆ ಓಡಿ ಹೋಗ್ತೇನೆ ಅಂತೇಳಿ ಆಕಿ ತನಗೆ ಬೇಕಾದಂಥ ಒಬ್ಬ ಬೇಡರ ಮುತ್ತುಗನನ್ನು ಕರ್ಕೊಂಡು ಓಡಿ ಹೋಗಿಬಿಡ್ತಾಳೆ. ಇವರು ಬಂದು ಹೇಳ್ತಾನೆ ಏನಂತ, ನಿನ್ನ ಹೆಂಡತಿ ನೀನು ಸತ್ತಾಳಂತ ಹೇಳಿದ ಗುಟ್ಲೆ ಆಕೆ ಖುಷಿಪಟ್ಟು ಸಂತೋಷಪಟ್ಟು ಒಬ್ಬ ಮುತ್ತುಗ ಅನ್ನುವಂಥ ಬೇಡನ ಜೊತೆ ಓಡಿ ಹೋಗಿಬಿಟ್ಲು ಅಂದಾಗ, ಅಯ್ಯೋ ಆಕಿ ಸಲುವಾಗಿ ನಾನು ಎಷ್ಟು ಮಂದಿ ಕೊಳ್ಳು ಕೊಯ್ದೆ, ಚಲೋ ಹೆಣ್ಣು ಮಕ್ಕಳು ಕೊಳ್ಳು ಕತ್ತರಿಸಿ ಬಂಗಾರದ ದಾಗಿನ ಹೋದ ಅಕಿನ ಕೊಳ್ಳಿಗೆ ಹಾಕಿದೆ, ಆಕಿ ನಾ ಇದ್ದಾಗ ನಾ ಸತ್ನಂತ ತಿಳ್ಕೊಂಡು ಇನ್ನೊಬ್ಬರ ಜೊತೆ ಓಡಿ ಹೋದ. ಇದೆಂಥ ದುರಂತ ಅಂತ ಎದೆ ಬಡ್ಕೊತಾನೆ. ಅವಾಗ ಸುಜ್ಞಾನಿ ದೇವ ಹೇಳ್ತಾನೆ, ನೀ ಯಾವ ಹೆಂಡತಿಗಾಗಿ ಬಡದಾಡಿದೆ, ಆಕೆ ನಿನ್ನಲ್ಲಿ ಸುಖ ಕಂಡಿಲ್ಲ, ಹೋಲಿಬಿಡೋ, ಅವ್ರಿಗೆ ಎಲ್ಲಿ ಸುಖ ಆಕೈತೆ ಅಲ್ಲಿ ಹೋಲಿಬಿಡು. ಹಣ್ಣು ತಿಂದ ಬಳಿಕ ಮರವನ್ನು ಯಾರು ಕಡಿದರೇನು, ಹೆಣ್ಣ ಬಿಟ್ಟ ಬಳಿಕ ಆಕೆಯನ್ನು ಯಾರು ಕೂಡಿದರೇನು, ಅವ್ರಿಗೆ ಎಲ್ಲೆಲ್ಲಿ ಸುಖ ಆಕೈತಿ ಅಲ್ಲಿ ಇರವಲ್ರಕ್ಕ, ನಿನಗೆ ಸುಖ ಬೇಕೇನಂದಾಗ, ಅಯ್ಯ ನಾ ಇಟ್ಟು ದಿವಸ ಹೆಂಡತಿ ಸಲುವಾಗಿ ಇಟ್ಟೆಲ್ಲ ಮಾಡಿದೆ, ನನ್ನ ಆಕಿ ಬಿಟ್ಟು ಹೋದ್ಲು, ಎಲ್ಲರೂ ನನ್ನ ಬಿಟ್ಟು ಹೋದರು, ನನ್ನ ಜೊತೆ ಇರುವಂಥ ಸೇವಕರು ನನ್ನ ಬಿಟ್ಟು ಹೋದರು, ನನ್ನನ್ನು ಉದ್ಧಾರ ಮಾಡ್ತೀಯನಯ್ಯ, ನೀನು ನನ್ನನ್ನು ಉದ್ಧಾರ ಮಾಡ್ತೀಯನಯ್ಯ, ನನ್ನ ಎತ್ಕೊಳ್ತೀಯನಯ್ಯ ಅಂತೇಳಿ ಅವ ಬಂದು ದಪ್ಪಂತ ಇವರು ಪಾದ ಹಿಡ್ದ. ಈತನ ಪಾದ ಸ್ಪರ್ಶ ಯಾವಾಗ ಆತೋ ಅವನ ಕರ್ಮಗಳೆಲ್ಲ ಹರಿದು ಅವ ಬೇಡನಾಗಿದ್ದಿಲ್ಲ, ಅವ ನನ್ನಯ್ಯ ಅನ್ನುವಂಥ ಒಬ್ಬ ಶರಣನಾಗಿ ಪರಿವರ್ತನೆ ಹೊಂತಾನೆ. ಕೊನೆಗೆ ಆ ಅರಣ್ಯದೊಳಗೆ ಅವನನ್ನು ಕುಂದ್ರಿಸ್ತಾರೆ, ಒಂದು ನೀರಿನೊಳಗೆ ಜಳಕ ಮಾಡಿಸ್ತಾರೆ, ಸ್ನಾನ ಮಾಡಿಸಿ ಅವನಿಗೆ ವಿಭೂತಿ ಹಚ್ತಾರೆ. ಆಯ್ತಪ್ಪ, ಯಾವುದೋ ಸುಕೃತದ ಜನ್ಮದ ಪುಣ್ಯ, ನೀನು ಎಷ್ಟೋ ಪಾಪ ಕೆಲಸ ಮಾಡಿದಿ, ನನ್ನ ದರ್ಶನ ನಿನಗಾಗ್ಯದ, ಇನ್ನು ಮೇಲೆ ನಿನ್ನನ್ನು ಜ್ಞಾನಿಯನ್ನಾಗಿ ಮಾಡ್ತೀನಿ, ಸುಜ್ಞಾನಿಯನ್ನು ಬೆನ್ನತ್ತಿ ಬರ್ತೀನಿ. ಗುರುವೇ
ಇಲ್ಲಿವರೆಗೂ ಎಷ್ಟು ಕೊಂದೀನಿ, ಎಷ್ಟು ಪಾಪ ಮಾಡೀನಿ, ಎಲ್ಲವನ್ನ ನನ್ನ ಮುಟ್ಟಿ ಪಾವನ ಮಾಡಿದಿ. ಇನ್ನು ಮೇಲೆ ನಾನು ಯೋಗ್ಯನಾಗಿ ಬದುಕ್ತೀನಿ. ನನ್ನನ್ನು ಕರ್ಕೊಂಡು ನೀವು ಎಲ್ಲಿ ಹೊಂಟಿರಿ ಅಲ್ಲಿ ಹೋರಿ ಅಂದಾಗ ನನ್ನ ದಾರಿ ಕಲ್ಯಾಣಕ್ಕೆ ಬಾ ಅಂತ ತಿಳ್ಕೊಂಡು ಹೋಗ್ತಾರೆ. ಅವನನ್ನು ಕರ್ಕೊಂಡು ಬಂದು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಬಸವಣ್ಣವರಿಗೆ ಇವರು ಪರಿಚಯ ಮಾಡಿಸ್ತಾರೆ. ಸುಜ್ಞಾನಿ ದೇವರು ಈತನೇ ಮಾತಂಗ ತಮ್ಮ, ಈತ ಶರಣನಾಗಿ ಪರಿವರ್ತನೆ ಹೊಂದಿದ್ದಾನೆ ಅಂದಾಗ ಬಸವಣ್ಣನವರು ಒಬ್ಬ ಕಳ್ಳನು ಸಹಿತ ಶರಣರ ಸಂಘದಿಂದ ಶಿವಜ್ಞಾನಿಯಾದ, ಇದು ಯೋಗ್ಯವಾಯಿತ್ತಯ್ಯ, ಕೂಡಲ ಸಂಗಯ್ಯನ ಕೃಪೆಯಿಂದ ಇದು ಯೋಗ್ಯವಾಯಿತ್ತಯ್ಯ ಅಂಥೇಳಿ ಅಂಥ ಬೇಡರ ಮಾತಂಗ ತಮ್ಮನನ್ನು ಬಸವಣ್ಣನವರು ಅಪ್ಪುಕೊಂಡು, ನೀನು ಮಾತಂಗ ತಮ್ಮನಲ್ಲ, ನೀನು ನನ್ನಯ್ಯ, ನೀನು ಕೂಡಲ ಸಂಗಯ್ಯ ಅಂತ ತಿಳ್ಕೊಂಡು ಬಸವಣ್ಣವರನ್ನು ಅಪ್ಪಿಕೊಂಡ್ರು. ಮುಂದೆ ಆ ನನ್ನಯ್ಯ ಬಸವಣ್ಣನವರ ದಾಸೋಹದ ಮನೆಯಲ್ಲಿ ಪ್ರತಿನಿತ್ಯ ಮಾಡಿದ ಅಡಿಗೆಯ ಪಾತ್ರೆಗಳನ್ನು ತೊಳೆಯುವಂಥ ಕಾಯಕವನ್ನು ಮಾಡಿ ತಾನು ಪರಿಶುದ್ಧ ಜನ್ಮವನ್ನು ಬದುಕಿದ ಅಂತ ತಿಳ್ಕೊಂಡು ಬರ್ತದೆ. ಅದಕ್ಕಾಗಿ ಒಂದು ಮಂಗಳಾರತಿ ಪದದಲ್ಲಿ ಹೇಳ್ತಾರೆ, ಜಕ್ಕಯ್ಯ ಚಿಕ್ಕಯ್ಯ ನಿಜಲಿಂಗ ಸಿಕ್ಕಯ್ಯ, ಡಕ್ಕೀಯ ಮಾರಯ್ಯ ಮಸಣಯ್ಯಗೆ, ಒಕ್ಕಲಿಗ ಮುದ್ದಯ್ಯ ಅಕ್ಕರದ ಆದಯ್ಯ, ಮಿಕ್ಕಿದ ಗಣಿತ ಪ್ರಮತ ಬಸವೇಶಗೆ, ಜಯಮಂಗಲಂ ನಿತ್ಯ ಶುಭಮಂಗಲಂ, ಜಯ ಜಯತು ಉಡುತಡಿಯ ಮಹಾದೇವಿಗೆ. ನನ್ನಯ್ಯನನ್ನ ವಚನಕಾರರು ಮಂಗಳಾರತಿ ಪದ್ಯದಲ್ಲಿ ನೆನೆಸ್ತಾರೆ. ಆತನಿಗೆ ನಿಜ ಪದವಿಯನ್ನು ಕೊಡ್ತಾರೆ. ಮುಂದೆ ಆತ ಏನು ಮಾಡ್ತಿದ್ದ? ಪ್ರಸಾದ ಮಾಡಿದ ಬಾಂಡೆಗಳನ್ನು ತೊಳೆದು ಅಡಿಗೆ ದಾಸೋಹದ ಮನೆ ಸ್ವಚ್ಛ ಮಾಡಿ ಮತ್ತೆ ಅನುಭವ ಮಂಟಪಕ್ಕೆ ಬಂದು ಶರಣರ ಸಂಘದಲ್ಲಿ ಕುಂತ ಆತನ ಹೆಸರೇ ಸುಜ್ಞಾನಿ ದೇವನ ಶಿಷ್ಯ ನನ್ನಯ್ಯ ಶರಣ ಅಂತ ತಿಳ್ಕೊಂಡು ಪ್ರಸಿದ್ಧ ಆತು. ಅದಕ್ಕಾಗಿ ನೂರಾರು ಕೊಲೆಗಳನ್ನು ಮಾಡಿದವ ಒಬ್ಬ ಶರಣನ ಶಿವಯೋಗಿಯ ದರ್ಶನದಿಂದ ಅವ ಏನಾದ? ಮಾತಂಗ ತಮ್ಮನು ಹೋಗಿ ನನ್ನಯ್ಯ ಅನ್ನುವಂಥ ಶರಣನಾಗ್ಯಾನಂದ್ರೆ ನಾವಾಗುವುದಿಲ್ಲೇನು? ಅದಕ್ಕಾಗಿ ಶರಣರ ಸಂಘ ಭಾಳ ಶ್ರೇಷ್ಠವಾದದ್ದು. ಅಲ್ಲಿ ನಿನ್ನ ಕರ್ಮ ಹರಿತೈತಿ, ನಿನ್ನ ಬುದ್ಧಿ ಪರಿವರ್ತನೆ ಆಕೈತಿ, ನಿನ್ನ ಕರ್ಮ ಫಲಗಳೆಲ್ಲ ಹೋಗಿ ನೀನೂ ಕೂಡ ಜ್ಯೋತಿ ಮುಟ್ಟಿದ ಬತ್ತಿನಿಯಾಗಿ ಬಿಡ್ತೀಯ, ಸಾಗರವ ಸೇರಿದ ನದಿಯಾಗಿ ಬಿಡ್ತೀಯ ಅನ್ನುವಂಥ ಮಾತನ್ನು